ಕಣಣ್ಣ ನನ್ ಗಂಡ. ಅಣ್ಣ ನಿನ್ ಗಂಡ ಪಾಪ ಆಗಿದ್ರೆ ನೀನ್ ಯಾಕೆ ನಿನ್ ಗಂಡನ ಜೊತೆ ಪಾಪ ಉಡ್ಸ್ಕೊಂಡು ಇನ್ನೊಬ್ಬನ ಹತ್ರ ಹೋಗಿ ಮಲ್ಕೊಳ್ತಿದ್ದೆ? ಫಸ್ಟ್ ಆಫ್ ಆಲ್ ಹಿಂದೆಗಡೆ ಬಿದ್ದವ್ರು ಯಾರು ಕೇಳಿ ಅಂಕಲ್? ಫಸ್ಟ್ ನನಗೆ ಹಿಂದೆಗಡೆ ಬಿದ್ದು ಪ್ರಪೋಸ್ ಮಾಡಿದವ್ರು ಯಾರು ಕೇಳಿ ಅಂಕಲ್? ನನ್ಗೆ ಆಲ್ರೆಡಿ ಮದ್ವೆ ಆಗಿದೆ, ಇಬ್ರು ಮಕ್ಕಳಿದಾರಂತ ಅವ್ನಿಗೆ ಹೇಳಿದ್ರೆ ಅವ್ನ್ ಯಾಕೆ ನಿನ್ ಹಿಂದೆ ಬೀಳ್ತಿದ್ದ? ಸಿಟಿ ಕಿಸ್ ಲಾರ್ಜ್ಗೆ ಹೋಗಿದ್ದಲ್ಲ, ಆ ಲಾರ್ಜ್ಗೆ ನೀನ್ ಕರ್ಕೊಂಡು ಹೋಗಿದ್ದ ಅವ್ನ್ ಕರ್ಕೊಂಡು ಹೋಗಿದ್ದ? ನಾನ್ ಕರ್ಕೊಂಡು ಹೋಗಿಲ್ಲ. ಸಿಟಿ ಕಿಸ್ಗೆ ನಾನು ಕಾಮನ್ ಆಗಿ ಹೋಗಿರೋದು. ಅವ್ರ ಅದಕ್ಕೆ ಬಂದ್ರೆ ನನ್ ತಪ್ಪಲ್ಲ ಅದು. ಅವ್ರು ನನಗೆ ವಾಪಸ್ ಹೋಗ್ತೀನಿ ಪಾಪ ಅವ್ನ್ ಹಿಂದೆ ಬಂದ್ಬಿಟ್ಟ. ಅವ್ರು ವಾಪಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದು ಕೇಳಿ. ಅಲ್ಲಿ ವೈಫೈ ಇತ್ತು, ಪಾಸ್ವರ್ಡ್ ಇರ್ಲಿಲ್ಲ, ಆಟೋಮೆಟಿಕ್ಲಿ ಹಾಟ್ಸ್ಪಾಟ್ ಕನೆಕ್ಟ್ ಆಯ್ತು. ಆಯ್ತಾಯ್ತು, ನೀವ್ ಏನ್ ಬೇಕಾದ್ರೂ ಹೇಳಿ ಅಣ್ಣ. ನೀನು ನಿನಗೆ ಮದುವೆ ಆಗಿರೋ ವಿಚಾರನೂ ಮುಚ್ಚಿಟ್ಟು, ನಿನಗೆ ಇಬ್ರು ಮಕ್ಕಳಿರೋ ವಿಚಾರನೂ ಮುಚ್ಚಿಟ್ಟು, ನಾವಿಬ್ರು ಮದ್ವೆ ಆಗೋಣ ಅಂತ ಹುಡುಗನ್ಗೆ ಮೆಸೇಜ್ ಹಾಕಿರೋದ್ರ ಬಗ್ಗೆ ಏನ್ ಹೇಳ್ತೀಯ ಅಮ್ಮ? ಅಂತ ಕಳ್ಸೋದು ಏನೋ ಫೇಕ್ ಮಾಡಿರೋದು ನೋಡಿದೀನಿ ಅಂಕಲ್. ನೋಡಿ ಅಂಕಲ್, ದುಡ್ಡು ಕಾಸಿನ ಟ್ರಾನ್ಸಾಕ್ಷನ್ ಮಾಡಿರೋದು ನಿಜ. ನಾನು ಸರಿನಾ? ನಾನು ಸುಳ್ಳು ಅಂತೂ ಹೇಳಲ್ಲ. ಗೊತ್ತಿಲ್ದಂಗೆ ಏನು ಮಾಡಿಲ್ಲ ಅಂಕಲ್, ಎಲ್ಲಾ ವಿಷಯನೂ ಹೇಳೇ ಇರೋದು ನಾನು. ಅಂದ್ರೆ ಇವನ ಹತ್ರ ನಿನ್ ಲವ್ ಮಾಡಿರೋದು, ದುಡ್ಡು ಇಸ್ಕೊಂಡಿರೋದು ಎಲ್ಲ ನಿಮ್ ಗಂಡನ್ಗೆ ಹೇಳಿದ್ಯಮ್ಮ? ಮೋಸ ಮಾಡಿದಾನಂದ್ರೆ ಅಥವಾ ನಿನಗೆ ಸೆಕ್ಸುವಲಿ ಯೂಸ್ ಮಾಡಿರ್ಬೇಕು, ಅಥವಾ ಅವ್ನ್ ಮದ್ವೆ ಆಗಿ ಮಕ್ಕಳಾಗಿ ಮುಚ್ಚಿಟ್ಬಿಟ್ಟು ನನ್ಗೆ ಮದ್ವೆ ಆಗಿದಾನಂತ ಮೋಸ ಮಾಡಿದಾನ, ಅಥವಾ ನನ್ನ ಹತ್ರ ದುಡ್ಡು ಇಸ್ಕೊಂಡ್ ಮೋಸ ಮಾಡಿದಾನ, ನಿನ್ಗೆ ಸೆಕ್ಸುವಲಿ ಯೂಸ್ ಮಾಡಿ ಮೋಸ ಮಾಡಿದಾನ, ಏನ್ ಮೋಸ ಮಾಡಿದಾನೆ? ಇದೆಲ್ಲ ನೀನೇ ಮಾಡಿದ್ಯಲ್ಲ. ನನಗೆ ಮದ್ವೆ ಫೆಬ್ರವರಿಲಿ ಮದ್ವೆ ಇದೆ, ಗುರು ಪ್ರವೇಶ ಇದೆ, 2 lakhs ಮಾರ್ಚ್ಗೆ ಕೊಡ್ತೀನಿ. ಮೆಸೇಜ್ ಪ್ರೂಫ್ ಹಂಗೆ ಎದ್ದು ಕಾಣ್ತಿದೆ, ಕಲರ್ ಜೆರಾಕ್ಸ್. ನನಗ್ ಮದ್ವೆ ಇದೆ ಅಂತ ಹೇಳಿದ್ಯಾ? ಸೊ ಹಾಗಿರ್ಬೇಕಾದ್ರೆ ನೀನ್ ಎಲ್ಲೂ ಅಡ್ಮಿಟ್ ಆಗಿಲ್ಲ ಅಲ್ಲ? ಏನಂತ ಹೇಳಿ, ನನ್ಗೆ ಆಲ್ರೆಡಿ ಮದ್ವೆ ಆಗಿದೆ, ಇಬ್ರು ಮಕ್ಕಳಿದಾರಂತ ಅವ್ನ್ಗೆ ಹೇಳಿದ್ರೆ ಅವ್ನ್ ಯಾಕೆ ನಿನ್ ಹಿಂದೆ ಬೀಳ್ತಿದ್ದ? ನಾನು ಒಳ್ಳೆ ಫ್ರೆಂಡ್ ಅಂತ ಹೇಳಿ ನನ್ ಗಂಡನಿಗೆ ಪರಿಚಯ ಮಾಡಿಸ್ದೆ ಅಂದೆ. ಒಳ್ಳೆ ಫ್ರೆಂಡ್ ಅಂತ ಗಂಡನ್ ಪರಿಚಯ ಮಾಡಿಸೋರು ಟಾರ್ಚರ್ ಕೊಟ್ಟಿದ್ಮೇಲೆ ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಅಥವಾ ಅದೇ ಗಂಡನ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಹಲೋ ಮೌನಿಕಾ ಅವ್ರೆ, ಯಾರು? ನಮಸ್ತೆ ಅಮ್ಮ, ನಾನು ಸೂರ್ಯ ಅಂತೇಳಿ ಮಾತಾಡೋದು. ಹಾ ಹೇಳಿ. ಪುರುಷ ರಕ್ಷಣಾ ಆಯೋಗದಿಂದ ಮಾತಾಡ್ತಾ ಇದ್ದೀನಿ. ಓಕೆ ಹೇಳಿ, ಏನಾಗ್ಬೇಕಿತ್ತು? ನನ್ಗೆ ಬೇಕಿತ್ತು ಅಂದ್ರೆ, ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ ಐಫೋನ್ ಮೊಬೈಲ್. ಹೌದು. ಯಾರು ಕೊಡ್ತಿದ್ದು, ಯಾರ ಹೆಸರಲ್ಲಿದೆ ಅಮ್ಮ? ಅಂಕಲ್, ಆಕ್ಚುಲಿ ಇದೇನಪ್ಪಾ ಅಂತಂದ್ರೆ, ನಾನು 1 ಲಕ್ಷ ದುಡ್ಡು ಇಟ್ಕೊಂಡಿದ್ದೆ. ಅಂಕಲ್ ಸರ್ ಅನ್ನಿ, ಮೇಡಮ್ ಅಂತ ಕರಿತಿದ್ದೀನಿ. ಓಕೆ ಸರ್, ನೋಡಿ ನಾನು ರೆಸ್ಪೆಕ್ಟ್ ಇಂದಾನೆ ಮಾತಾಡ್ತಿರೋದು, ತಪ್ಪಾಗಿ ಏನ್ ಮಾತಾಡ್ತೀರಾ? ನೀವು ಯಾರು ಏನು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಏನು ಕಾಲ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ. ನಿಮ್ಗೆ ಮಹಿಳಾ ಆಯೋಗ ಹೆಂಗಿದೆಲ್ಲಮ್ಮ? ಓಕೆ ನಾನು ಮಾತಾಡ್ತಿದ್ದೀನಿ. ಓಕೆ, ನಾನು ಹೇಳ್ತೀನಿ ಕೇಳಿ. ನಾನು 1 ಲಕ್ಷ ರೂಪಾಯಿ ನಮ್ಮ ಯಜಮಾನ್ರ ಹತ್ರ ಕ್ಯಾಶ್ ಇಸ್ಕೊಂಡಿದ್ದೆ. ಇನ್ನೊಂದು 50,000 ಒಬ್ರಿಗೆ ಹೇಳಿದ್ದೆ, ನೀವು ಒಂಚೂರು ನನ್ಗೆ ಇದ್ ಮಾಡ್ಕೊಡಿ ಅಂತ, ಅಂದ್ರೆ ಲೋನ್ ಮಾಡ್ಕೊಡಿ, ನಾನು 50,000 ನಿಮ್ಗೆ ಕೊಡ್ತೀನಿ ಅಂತ ಕ್ಯಾಶ್ ಕೊಟ್ಟೆ 1 ಲಕ್ಷ ಅವ್ರಿಗೆ. 50,000 ಅವ್ರು ಹೇಳಿದ್ರು ನನಗೂ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಮೌಂಟ್ ಅಂತ, ನೀವು ನನಗೆ ತಗೊಡಿ, ನಾನು ಒಂದು 50,000 ಮಾಡ್ಬಿಟ್ಟು ಅಂತ ಹೇಳಿದೆ. 50 ಅಲ್ಲ 42,000 ಆ ತರ ಮಾಡಿದ್ದೆ. ಯಾಕೆ, ಏನ್ ಹೇಳಿ, ಏನ್ ವಿಷಯ ಗೊತ್ತಾಗ್ಲಿಲ್ಲ ನನಗೆ. ಇವಾಗ ಒಂದ್ ಕೆಲಸ ಮಾಡಿ, ಆಯ್ತು. ಮೊಬೈಲ್ ಯಾರ ಹೆಸರಲ್ಲಿದೆ ಅಮ್ಮ ಮೋನಿಕಾ ಅವರೇ? ಅಂಕಲ್, 1 ಲಕ್ಷ ನಾನು ಕ್ಯಾಶ್ ಕೊಟ್ಟಿದ್ದೀನಿ, ಅವ್ರ ಹೆಸರಲ್ಲಿ ಇದ್ರು. ನಾನು ಕ್ಯಾಶ್ ಕೊಟ್ಟಿರೋದು 1 ಲಕ್ಷ, ನಾನು 42,000 ರೂಪಾಯಿ ಅಕೌಂಟ್ಗೂ ಹಾಕಿದ್ದೀನಿ. ಶಶಿಕಾಂತ್ ಅನ್ನೋರ ಹೆಸರಲ್ಲಿ. ಅಂಕಲ್ ನಂಗೊಬ್ರು ಗೊತ್ತಿರೋರು ಅಂಕಲ್, ಅವರು ಪರಿಚಯ ಇರೋರಾ? ಒಂದೇ ನಿಮಿಷ. ಹೇಳಿ. ಇವಾಗ ಮದುವೆ ಆಗೋಣ ಅಂತ ಹೇಳಿರೋದು ಅದೆಲ್ಲ ಸರಿಮ್ಮ. ಶ್ರೀಕಾಂತ್ ಅನ್ನೋರ್ಗೆ ನೀವು ಇದ್ ಮಾಡಿದಿರಲ್ಲ, ಏನಂತ ಹೇಳಿ? ಶ್ರೀಕಾಂತ್ ಅಲ್ಲ, ಶಶಿಕಾಂತ್. ಕರೆಕ್ಟ್ ಅಲ್ಲ ಹೆಸರು? ಶಶಿಕಾಂತ್ ಅನ್ನೋರ್ಗೆ ನೀವು ಅವ್ರ ಹೆಸರಲ್ಲಿ ಮೊಬೈಲ್ ತಗೊಂಡ್ರಲ್ಲ, ಯಾಕೆ ಅವ್ರ ಹೆಸರಲ್ಲಿ ತಗೊಂಡಿದ್ದು? ಏನಕ್ಕೆ ಅಂತ ಅಂದ್ರೆ 42,000 ನಾನು ನನಗೆ ಎಕ್ಸ್ಟ್ರಾ ಕ್ಯಾಶ್ ಬೇಕಿತ್ತು, ಸರಿನಾ? ಅವ್ರಿಗೆ ಹೇಳ್ದೆ ನನಗೆ ಈ ತರ ಇದ್ದಾಗ, ಅವ್ರು ಹೇಳೋ ನನಗೂ ಕ್ಯಾಶ್ ಅವಶ್ಯಕತೆ ಇದೆ, ಮತ್ತೆ ಅವರು ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರು ಅಂಕಲ್. ಆವಾಗ ಅವರು ಶಶಿಕಾಂತ್ ಅನ್ನೋರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ಟೈಮಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿ ಕಳ್ಕೊಂಡಿದ್ದಾರೆ, ಅದು ಬೇರೆ. ಬಟ್ ಆ ಟೈಮಲ್ಲಿ ಹೇಳಿದ್ರು ನಂಗೆ ಕ್ಯಾಶ್ ಬೇಕು ಅಂತ. ನಾನು ಹೇಳಿದೆ ನಂಗೆ ಫೋನ್ ಬೇಕಿತ್ತು, 50,000 ನನಗೆ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಬೀಳುತ್ತೆ, ನನ್ನ ಹತ್ರ ಇಲ್ಲ ಇವಾಗ ಪ್ರೆಸೆಂಟ್. 42,000 ಅದಿದೆ. ಸೊ ನಾನು ಅವಾಗ ಹೇಳಿದೆ, ಅವ್ರು ಆಯ್ತು ನನಗೂ ಒಳ್ಳೇದಾಗುತ್ತೆ, ಯಾಕಂತಂದ್ರೆ ನನಗೂ ಇವಾಗ ಪ್ರೆಸೆಂಟ್ ಆತರ ಮಾಡ್ಕೊಳಕ್ ನನಗೂ ಕ್ಯಾಶ್ ಬರುತ್ತೆ, ನೀವು ಅದ್ ನನಗೆ ಕೊಡಿ. ಫೋನ್ ಪೇ ಮಾಡಿದ್ಯಾ, ಏನ್ ಮಾಡಿದ್ಯಾ ಅದನ್ನ ಕೊಡು. ಹೇಳಿ ಅಂಕಲ್. ಅದನ್ನ ನಾನು ಮಾಡ್ಬಿಟ್ಟು ಅವ್ರಿಗೆ ಹೇಳ್ದೆ ಹೆಂಗಂತ. ಅವ್ರು ಆಯ್ತು ಅಂತ ಒಪ್ಕೊಂಡು 1 ಲಕ್ಷ ಕ್ಯಾಶ್ ಇಸ್ಕೊಂಡ್ರು ನನ್ನ ಹತ್ರ. 42,000 ಏನಿದೆ ಮತ್ತೆ ಅದನ್ನ ಮಾತ್ರ ರೀಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದೆ.
ಈಗ ಏನಕ್ಕೆ ಬಂದಿದೆ ಕಾಲ್ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಓಕೆ, ಈಗ ನಾನು ಅದನ್ನ ಕ್ಲಾರಿಟಿ ಕೊಡ್ತೀನಿ. ಅದನ್ನ ಕ್ಲಾರಿಟಿ ಕೊಡೋಕೆ ನಾನು ನಿಮ್ಗೆ ಕಾಲ್ ಮಾಡಿರೋದು ಈಗ. ಓಕೆ ಈಗ ಇವನು ಹೇಗ್ ಪರಿಚಯ ಆಗ್ತಾನೆ ನಿಮ್ಗೆ ಅಂತ ಕೇಳಿದೆ ನಾನು. ಅಂಕಲ್ ನಾರ್ಮಲ್ ಆಗಿ ನಾನು ಚಂದ್ರಪಟ್ಟಣದಲ್ಲಿ ಸ್ಟೇ ಆಗೋದು ನಮ್ಮ ಯಜಮಾನ್ರ ಮಕ್ಳ ಜೊತೆ. ಅಪ್ ಅಂಡ್ ಡೌನ್ ಆಗ್ಬೇಕಾದ್ರೆ ಅದೇ ತರ ಮಾತಾಡಿ ಪರಿಚಯ ಆಗಿರೋದು ಅಂಕಲ್. ಸೊ ಅಷ್ಟೇ ಅಂಕಲ್. ಹೌದು, ಅದೇ ತರ ಪರಿಚಯ ಆಗಿರೋದು. ಏಪ್ರಿಲ್ 29, 2025ರಲ್ಲಿ 1300 ರೂಪಾಯಿ ಕಳ್ಸಿದಾನೆ. ಮೇ 11ರಲ್ಲಿ 2000 ರೂಪಾಯಿ ಕಳ್ಸಿದಾನೆ. ಮೇ 25ರಲ್ಲಿ 14,000 ರೂಪಾಯಿ ಕಳ್ಸಿದಾನೆ. ಮತ್ತೆ ಜೂನ್ 14ರಲ್ಲಿ 27,000 ಕಳ್ಸಿದಾನೆ. ಜೂನ್ 15ರಲ್ಲಿ 23,000 ಕಳ್ಸಿದಾನೆ. ನೀನು ಜೂನ್ 25ನೇ ತಾರೀಕು 1,000 ರೂಪಾಯಿ ರಿಟರ್ನ್ ಕಳ್ಸಿದ್ಯಾ. ಅದಾದ್ಮೇಲೆ 2,000 ರೂಪಾಯಿ ರಿಟರ್ನ್ ಕಳ್ಸಿದ್ಯಾ. ಅದಾದ್ಮೇಲೆ ಬಂದ್ಬಿಟ್ಟು ಇವನು ಅದೇ ದಿನ ಬಂದ್ಬಿಟ್ಟು 10,500 ಕಳ್ಸಿದಾನೆ. ಮತ್ತೆ ಜೂನ್ 8ನೇ ತಾರೀಕು 2025ರಲ್ಲಿ 15,000 ಕಳ್ಸಿದಾನೆ. ಮತ್ತೆ ಜೂನ್ 9ನೇ ತಾರೀಕು 90,000 ಕಳ್ಸಿದಾನೆ. ಇದೆಲ್ಲ ಮೊಬೈಲ್ ಬಿಲ್ಲಿನ. ಆಮೇಲೆ ಜುಲೈ 18ನೇ ತಾರೀಕು 40,000 ಕಳ್ಸಿದಾನೆ. ಜುಲೈ 20ನೇ ತಾರೀಕು 2025 500 ರೂಪಾಯಿ. ಜುಲೈ 28 3,000 ರೂಪಾಯಿ. ಆಗಸ್ಟ್ 3ನೇ ತಾರೀಕು 10,000 ರೂಪಾಯಿ 2025ರಲ್ಲಿ. ಆಮೇಲೆ ಆಗಸ್ಟ್ 5ನೇ ತಾರೀಕು 2025ರಲ್ಲಿ 370 ರೂಪಾಯಿ. ಆಗಸ್ಟ್ 6ನೇ ತಾರೀಕು 2025ರಲ್ಲಿ 10,000 ರೂಪಾಯಿ. ಏಪ್ರಿಲ್ 7ನೇ ತಾರೀಕು 2025 10,000 ರೂಪಾಯಿ. ಆಮೇಲೆ ಸೇಮ್ ಡೇಟ್ ಅಲ್ಲಿ ಆಗಸ್ಟ್ 18 2025ರಲ್ಲಿ 2,700 ರೂಪಾಯಿ. ಆಮೇಲೆ ಆಗಸ್ಟ್ 20ನೇ ತಾರೀಕು ಅಗೈನ್ 20,000 ರೂಪಾಯಿ. ಆಮೇಲೆ ಆಗಸ್ಟ್ 30ನೇ ತಾರೀಕು 6,000 ರೂಪಾಯಿ. ಮತ್ತೆ ಸೆಪ್ಟೆಂಬರ್ 29ನೇ ತಾರೀಕು ಹುಡುಗ 3,000 ರೂಪಾಯಿ ಕಳ್ಸಿದಾನೆ. ಅಂಕಲ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ನೋಡಿ. ಟ್ರಾನ್ಸಾಕ್ಷನ್ ನಡೀತಿದೆ. ನಾನು ಹಾಕಿದೀನಿ ಒಂದು 60,000-70,000 ಅಷ್ಟು ಟ್ರಾನ್ಸಾಕ್ಷನ್ ನಾನು ಮಾಡಿದೀನಿ. 1,00,000 ಅವ್ರಿಗೆ ಕ್ಯಾಶ್ ಕೊಟ್ಟಿದ್ದೀನಿ. ಅಂಕಲ್ ಒಂದ್ ನಿಮಿಷ ಕೇಳಿ, ಟ್ರಾನ್ಸಾಕ್ಷನ್ ನಡೀತಿದೆ. ನೀವ್ ಏನ್ ವಿಷಯ ಹೇಳ್ಬೇಕು ಅಂತ ಅದನ್ನ ಡೈರೆಕ್ಟ್ ಆಗಿ ಹೇಳಿ. ಟ್ರಾನ್ಸಾಕ್ಷನ್ ನಡೀತಿದೆ. ಆಮೇಲೆ ವಿಚಾರ ಏನಂತ ಹೇಳಿದ್ರಮ್ಮ, ಸ್ಟಾರ್ಟಿಂಗ್ ಲವ್ ಯು ಅದು ಇದು ಕೊಟ್ಟಿದ್ದೆ ಅಂತ ಹೇಳಿದ್ವಿ ಏನಮ್ಮ. ಈಗ ಮೊಬೈಲ್ ತಕೊಳ್ಳೋಕೆ ಏನೋ ಹುಡುಗ ಪರಿಚಯ ಆದ. ನೀನ್ ಹೇಳಿದ್ದು ಫಸ್ಟ್ 42,000 ರೂಪಾಯಿ ತಗೊಂಡೆ ಅಂತ. ಲಿಂಕ್ ನನ್ಗೆ ಬರ್ತಿರೋದು ಇಲ್ಲಿ ಕ್ಯಾಲ್ಕುಲೇಷನ್ ಬರ್ತಿರೋದು 2.5 ಲಕ್ಷ ರೂಪಾಯಿ ಇದೆ. 2 ಲಕ್ಷ ರೂಪಾಯಿ ಸಮಥಿಂಗ್ ಇದೆ. 3 ಲಕ್ಷ ಇದೆ ಫೋನ್ ಪೇ ಗೂಗಲ್ ಪೇ ಆಗಿರೋದು. ಇದು ಅಂಕಲ್ ಗೂಗಲ್ ಪೇನೆ 3 ಲಕ್ಷ ಇಲ್ಲ. ನೀವು ಟ್ರಾನ್ಸಾಕ್ಷನ್ ಬೇಕಾದ್ರೆ ಚೆಕ್ ಮಾಡಿದ್ರೆ ನಾನು ಟ್ರಾನ್ಸಾಕ್ಷನ್ ಬಗ್ಗೆ ಮಾತಾಡ್ತೀನಿ. ವಿಷಯ ಹೇಳಿ. ಚೆಕ್ ಮಾಡೋಣ. ನಾನೇನ್ ಕೊಡ್ತೀನಿ 2.5 ಲಕ್ಷ ರೂಪಾಯಿ ಕೊಡ್ತೀನಿ. ಒಂದು. ಎರಡನೇ ವಿಚಾರ ಬಂದ್ಬಿಟ್ಟು ನಿನಗೆ ಮದುವೆ ಆಗಿರೋ ವಿಚಾರನೂ ಮುಚ್ಚಿಟ್ಟು, ನಿನಗೆ 2 ಮಕ್ಕಳಿರೋ ವಿಚಾರನೂ ಮುಚ್ಚಿಟ್ಟು, ನಾವಿಬ್ರು ಮದ್ವೆ ಆಗೋಣ ಅಂತ ಹುಡುಗನ್ಗೆ ಮೆಸೇಜ್ ಹಾಕಿರೋದ್ರ ಬಗ್ಗೆ ಏನ್ ಹೇಳ್ತೀಯ ಅಮ್ಮ? ಅಂಕಲ್ ನಾನು ಈ ತರ ಹೇಳಿದಿನ ನನ್ಗೆ ಮಕ್ಕಳಿಲ್ಲ ಮದ್ವೆ ಆಗಿಲ್ಲ ಅಂತ. ನಿಮ್ಗೆ ಗೊತ್ತಾ ಅಂಕಲ್ ನನಗೆ ಮದ್ವೆ ಆಗಿಲ್ಲ ಅಂತ ನಾನು ಅಂಕಲ್ ಸ್ಟೇಟ್ಮೆಂಟ್ ಹೀಗಿದೆ ಅಮ್ಮ. ನಿನ್ ಸ್ಟೇಟ್ಮೆಂಟ್ ಏನಂತ ಕೇಳ್ತಾ ಇದ್ದೀನಿ. ನನ್ನ ಸ್ಟೇಟ್ಮೆಂಟ್ ನೋಡಿ ಅಂಕಲ್, ನಾನು ಮದ್ವೆ ಆಗಿರೋ ವಿಷಯನೂ ಹೇಳಿದೀನಿ, ಮಕ್ಕಳಾಗಿರೋ ವಿಷಯನೂ ಹೇಳಿದೀನಿ. ಅವರು ನನ್ನ ಮನೆ ಹತ್ರ ತಿಳ್ಕೊಂಡು ನನ್ನ ಮನೆ ಹತ್ರನು ಸುಮಾರು ಸತಿ ಓಡಾಡಿದ್ದಾರೆ. ಬೇಕಾದ್ರೆ ನೀವು ಕೇಳ್ಬೋದು. ಇವಾಗ ಅಂಕಲ್ ಮದ್ವೆ ಒಂದ್ ನಿಮಿಷ ಅವ್ರು ಓಡಾಡಿದ್ದಾರೆ, ನಾನು ಹೇಳದ್ ಬೇಡ. ಅವ್ರಿಗೆ ಗೊತ್ತ ಅಂಕಲ್ ಅವ್ರು ನೀವ್ ಯಾರು ಇವಾಗ ನಿಮ್ ಹತ್ರ ಏನಾದ್ರು ಹೇಳಿರ್ತಾರಲ್ವಾ ಅವ್ರನ್ನ ಕೇಳಿ. ಅವ್ರು ಕ್ಲಿಯರ್ ಆಗಿ ನನ್ಗೆ ಹೇಳಿದ್ದೆ. ಅದೇ ಶಶಿಕಾಂತ್ ಅನ್ನೋರೇ ನಿಮ್ಗೆ ಇವಾಗ ಹೇಳಿರ್ಬೋದಲ್ವಾ. ಶಶಿಕಾಂತ್ ಅನ್ನೋರ್ಗೆ ನಂಗೆ ಮದ್ವೆ ಆಗಿರೋ ವಿಷಯ ಗೊತ್ತಿತ್ತು, ಮಕ್ಕಳಾಗಿರೋ ವಿಷಯನೂ ಗೊತ್ತಿತ್ತು. ಅಂಕಲ್ ಅವರಾಗಿ ಅವರು ನಂಗೆ ತುಂಬಾ ಹಿಂಸೆ ಕೊಡಕ್ ಸ್ಟಾರ್ಟ್ ಆದ್ರು. ಬೇಕಾದ್ರೆ ನಾನು ದುಡ್ಡು ಟ್ರಾನ್ಸಾಕ್ಷನ್ ಕೊಡ್ತೀನಿ ಅಂದ್ರು ಅಂಕಲ್ ನಂಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತಂದ್ರೆ ನಂಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ಆಮೇಲೆ ನನ್ಗೆ ತುಂಬಾ ಫೋರ್ಸ್ ಮಾಡೋದು, ಹಿಂಸೆ ಕೊಡೋದು ಎಲ್ಲ ಮಾಡಿದ್ದಾರೆ ಅಂಕಲ್. ನೀವ್ ಏನ್ ಹೇಳ್ತಿದಾರೆ ಅದೇ ತರ ನನ್ನ ಹತ್ರ ಮೆಸೇಜ್ ಪ್ರೂಫ್ ನನ್ನ ಹತ್ರನೂ ಇದೆ ಅಂಕಲ್. ಈಗ ನೀನು ಹೇಳಿದ್ದು ಇವ್ರು ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಸರ್ ಅಂತ ಹೇಳಿ. ಓಕೆ, ಈಗ ನಾನು ಲವ್ ಯು ಟು ರೀ ಅಂತ ಹೇಳೋದು, ನನ್ನ ಪ್ರಾಣ ನೀನು ಅಂತ ನೀನ್ ಹೇಳಿರೋದು. ಓಕೆ, ದಟ್ ಸ್ಟಾರ್ಟಿಂಗ್ ಲಿಸ್ಟ್. ಇದಕ್ಕೆ ಏನ್ ಹೇಳ್ತೀಯಮ್ಮ? ನಿನ್ಗೆ ಮದ್ವೆ ಆಗಿದೆ ಅಂಕಲ್. ಸರಿ ಅಂಕಲ್, ನಾನು ಹೇಳ್ತೀನಿ ನೋಡಿ ಅಂಕಲ್, ನನ್ನ ಕಡೆಯಿಂದ ಯಾವ್ದು ತಪ್ಪಿಲ್ಲ ಅಂಕಲ್. ನಂಗೆ ತುಂಬಾ ಹಿಂಸೆ ಕೊಟ್ಟಿರೋದು ಅವರು, ನಾನು ಹಿಂದೆ ಬಿದ್ದೋರು, ನನ್ಗೆ ಎಲ್ಲಾ ವಿಷಯನೂ ಹೇಳಿದ್ದೀನಿ ಅಂಕಲ್. ಅಷ್ಟೇ ಹೌದು ಅಂಕಲ್, ಕೆಲವೊಂದು ಅದು ನಾನು ನಿಜವಾಗ್ಲೂ ಹೇಳ್ತೀನಿ ಅಂಕಲ್, ಫೇಕ್ ಮೆಸೇಜಸ್ ತುಂಬಾ ಮಾಡ್ತಾರೆ ಅಂಕಲ್ ಅವರು. ನನ್ನ ಕಣ್ಣೆದುರುಗಡೆ ಬೇರೆಯವ್ರಿಗೆ ಮಾಡಿರೋದು ನಾನು ನೋಡಿದ್ದೀನಿ. ಫೇಕ್ ಮಾಡಿರೋದು ನೋಡಿದೀನಿ ಅಂಕಲ್. ನೋಡಿ ಅಂಕಲ್, ದುಡ್ಡು ಕಾಸಿನ ಟ್ರಾನ್ಸಾಕ್ಷನ್ ಮಾಡಿರೋದು ನಿಜ ನಾನು, ಸರಿನಾ? ನಾನು ಸುಳ್ಳು ಅಂತೂ ಹೇಳಲ್ಲ. ಯಾಕೆ ಅಂತಂದ್ರೆ ನಾನು ಒಬ್ರ ಹತ್ರ ದುಡ್ಡು ಇಸ್ಕೊಂಡಿದೀನಿ ಅಂದ್ರೆ ಕೊಡ್ಬೇಕಾಗಿರೋ ಜವಾಬ್ದಾರಿ ನಂದು.
ಇವಾಗ ನೀವು ಕೇಳ್ತಿದ್ರ ನಾನು ಅವ್ರಿಗೆ ಅದೇ ನಿಯತ್ತಾಗಿ ಒಳ್ಳೆ ತರನು ಇದ್ದು ದುಡ್ಡು ರಿಟರ್ನ್ ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಕ್ಲಿಯರ್ ಆಗಿ ಹೇಳಿದೆ ನನ್ನ ಮನೆ ಗೃಹ ಪ್ರವೇಶ ಇದೆ, ನನಗೆ ಮತ್ತೆ ಮನೇಲಿ ಇವಾಗ ನಮ್ಮ ಯಜಮಾನ್ರ ಜೊತೆ ಒಂದ್ ನಿಮಿಷ ಅಂಕಲ್ ನೀವು ಮಾತಾಡುವವರೆಗೂ ನಾನು ಕ್ಲಿಯರ್ ಇವಾಗ ನೋಡಿ ಅಂಕಲ್ ನೀವ್ ಹೇಳೋ ತರ ಅವ್ರಿಗೇನು ಗೊತ್ತಿಲ್ಲಂಗೆ ಏನು ಇಲ್ಲ ಅಂಕಲ್ ಸರಿನಾ. ಅವ್ರಿಗೆ ಎಲ್ಲಾ ವಿಷಯನೂ ಗೊತ್ತಿದ್ದು ಅವ್ರು ಮಾಡಿರೋದು ಸರಿನಾ, ಗೊತ್ತಿಲ್ಲಂಗೆ ಏನು ಮಾಡಿಲ್ಲ ಅಂಕಲ್, ಎಲ್ಲಾ ವಿಷಯನೂ ಹೇಳೇ ಇರೋದು ನಾನು. ನಿಮ್ಮ ಇವನ ಹತ್ರ ನಿನ್ ಲವ್ ಮಾಡಿರೋದು ದುಡ್ಡು ಇಸ್ಕೊಂಡಿರೋದು ಎಲ್ಲ ನಿಮ್ ಗಂಡನ್ಗೆ ಹೇಳಿದ್ಯಮ್ಮ? ಅಂಕಲ್ ಒಂದ್ ನಿಮಿಷ, ನಾನು ಅವ್ರನ್ನ ಇಷ್ಟನೇ ಪಟ್ಟಿಲ್ಲ ಅಂಕಲ್. ಅವ್ರು ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಬೇಕಾದ್ರೆ ನನ್ನ ಹತ್ರ ನೀವು ಅವ್ರ ಚಾಟ್ ಮಾತ್ರ ನೋಡ್ತಿದ್ರಲ್ವಾ, ನನ್ನ ಹತ್ರನೂ ಚಾಟ್ ಪ್ರೂಫ್ ಇದೆ ಅಂಕಲ್. ನನ್ನ ಮಾತು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ ನೀವು? ನೋಡಿ ಅಂಕಲ್ ಅವ್ರ ಕಡೆಯಿಂದ ನೀವು ನೋಡ್ತಿದ್ದೀರಲ್ವಾ, ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅಂಕಲ್. ನನಗೆ ಎಷ್ಟು ಒಂದು ದಿನಕ್ಕೆ ಮಿನಿಮಮ್ 100 ಫೋನ್ ಮಾಡಿದಾರೆ ಅಂಕಲ್ ನನಗೆ. ಆಮೇಲೆ ನನ್ನ ಹತ್ರ ಎಷ್ಟು ಒಳ್ಳೆಯವ್ರ ತರ ನಡ್ಕೊಂಡ್ರು ಗೊತ್ತಾ ಅಂಕಲ್. ಅಂಕಲ್ ನನ್ನ ನಮ್ಮ ಯಜಮಾನ್ರನ್ನೇ ಪರಿಚಯ ಮಾಡ್ಸಿದೀನಿ ಅಂಕಲ್ ಅವ್ರಿಗೆ. ನಿಜವಾಗ್ಲೂ ಹೇಳ್ತೀನಿ, ಇವ್ರು ನಂಗೆ ಒಳ್ಳೆ ಫ್ರೆಂಡ್ ಅಂತ ನಮ್ಮ ಯಜಮಾನ್ರಿಗೆ ಪರಿಚಯ ಮಾಡ್ಸಿದೀನಿ ಅಂಕಲ್ ನಾನು. ನಮ್ಮ ಯಜಮಾನ್ರಿಗೆ ನನ್ನ ತಮ್ಮನಿಗೆ ಎಲ್ಲ ಪರಿಚಯ ಮಾಡಿಸ್ತಾ ಒಳ್ಳೆ ಫ್ರೆಂಡ್ ಅಂತ ಪರಿಚಯ ಮಾಡಿಸ್ತೆ ಅಂತೀಯ, ಮತ್ತೆ ಇವನು ಹಿಂಸೆ ಕೊಟ್ಟ ಅಂತೀಯ. ಇವನು ಹಿಂಸೆ ಕೊಡ್ತಾ ಇರ್ಬೇಕಾದ್ರೆ ಒಂದ್ ನಿಮಿಷ ಚೆನ್ನಾಗಿದ್ದಾಗ ಪರಿಚಯ ಮಾಡಿಸ್ತಾನೆ, ಚೆನ್ನಾಗಿದ್ದಾಗ ಪರಿಚಯ ಮಾಡಿಸ್ತಂತ ಹಿಂಗ್ಸು ನೀನು. ಇವನ್ ಹಿಂಸೆ ಕೊಟ್ಟಾಗ ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾಕೆ ಅಂತ ಹೇಳ ಅಂಕಲ್. ಅಂಕಲ್ ನಾನು ಮದ್ವೆ ಆಗಿರೋ ಅಂಕಲ್, 2 ಮಕ್ಳಿರೋಳು. ಏನಾದ್ರೂ ಒಂಚೂರು ಸಮಸ್ಯೆ ಆದ್ರೆ ನಾನು ಎಲ್ಗ ಅಂಕಲ್ ಹೋಗ್ಬೇಕು? ಅಪ್ಪ ಅಮ್ಮ ಇಲ್ಲ ಅಂಕಲ್. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ ಅಂಕಲ್. ಒಂದ್ ನಿಮಿಷ, ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಅಂಕಲ್ ಇದೇ ತರ ಅಂತ. ನಾನು ಬೇರೆಯವ್ರ ಕಡೆಯಿಂದ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಸ್ಬೇಕು ಅಂಕಲ್. ನನಗೂ ಕೆಲಸ ಇದೆ ಅಂಕಲ್, ನಾನು ಕಮಿಟ್ಮೆಂಟ್ ಅಲ್ಲಿ ಇದೀನಿ ಅಂಕಲ್. ನೋಡಿ ನಾನು ಅವ್ರ ಹತ್ರ ಇಸ್ಕೊಂಡಿರೋ ದುಡ್ಡು ನಿಜ, ಸುಳ್ಳು ಅಂತ ಮಾತ್ರ ನಿಜ ಹೇಳಲ್ಲ. ಅದೇ ರೀತಿ ನಾನು ವಾಪಸ್ ಅಂಕಲ್ 42,000 ರೂಪಾಯಿ ನಿಜ ಅಂಕಲ್. ಯಾಕೆ ಅಂಕಲ್ ನನಗೆ ಸುಳ್ಳು ಹೇಳಿ? ಇವಾಗ ನೋಡಿ ಅಂಕಲ್ ಒಂದ್ ನಿಮಿಷ, ಮೌನಿಕಾ, ನಾನು ಇವಾಗ ನೀವು ಮಾತಾಡಿದ ತಕ್ಷಣ ನನ್ ತಾಳ್ಮೆಯಿಂದ ಕೇಳಿದೀನಲ್ವಾ, ನನ್ನ 2 ಮಾತನ್ನ ತಾಳ್ಮೆಯಿಂದ ಕೇಳಿ. ನನ್ ಗಂಡ ಕೊಟ್ಟಿರೋ 1 ಲಕ್ಷ ರೂಪಾಯಿ ಕ್ಯಾಶ್ ನ ತಗೊಂಡೋಗಿ ಅವ್ರ ಕೈಲಿ ಕೊಟ್ಟಿನ್. ಮಿಕ್ಕಿದ್ದು ಅವ್ರು ಕೊಟ್ಟಿದ್ ಅಂಕಲ್. ಅವ್ರು ನಂಗೆ ಏನಂತ ಅಂದ್ರು ಗೊತ್ತಾ ಅಂಕಲ್, ನಾನ್ ಕಮಿಟ್ಮೆಂಟ್ ಅಲ್ಲಿ ಇದೀನಿ, ಸ್ಟಾಕ್ ಮಾರ್ಕೆಟ್ ದುಡ್ಡು ಆಗ್ಬೇಕು, ತುಂಬಾ ಲಾಸ್ ಆಗ್ಬಿಟ್ಟಿದೆ ಅಂತ. ಅಂಕಲ್ ಅವ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಲ್ಲೇ ನೀನ್ ಹೇಳೋ ಮಾತುಗೂ ನಾನು ಕೇಳೋ ಪ್ರಶ್ನೆಗಳಿಗೂ ಅಲ್ಲಲ್ಲೇ ಕ್ಲಾರಿಫಿಕೇಶನ್ ಸಿಕ್ಬಿಡ್ಲಿ. ಈಗ 1 ಲಕ್ಷ ರೂಪಾಯಿ ನಿನ್ ಗಂಡ ಕೊಟ್ಟನಲ್ಲಮ್ಮ, ನೀನ್ 1 ಲಕ್ಷ ಆ ಹುಡುಗನ್ ಕೊಟ್ಟೆ ಅಲ್ಲ, ಎಲ್ಲಿ ಹೋಗಿ ಕೊಟ್ಟೆಮ್ಮ? ಅಂಕಲ್ ನಾನು ವಿಜಯನಗರಲ್ಲಿ ಹೋಗ್ಬೇಕಾದ್ರೆ ಅವ್ರು ಕೊಟ್ಟೆ ಅಂಕಲ್ ರಿಟರ್ನ್. ಅದು ನಾನು ನೆಟ್ವರ್ಕ್ ತಗೊಳ್ತೀನಿ. ಹೌದೇನೋ? ವಿಜಯನಗರದಲ್ಲಿ ಸಿಕ್ಕಿದ್ಲಾನು? ವಿಜಯನಗರದಲ್ಲಿ ಕೊಡ್ಸಿದ್ಯಾ ಮೊಬೈಲ್? ಓಕೆ. ಸೊ ಅಲ್ಲಿ ನೀನು ಇದಕ್ ಮುಂಚೆ ಹೇಳಿದ್ದು 42,500 ರೂಪಾಯಿ ಮೊಬೈಲ್ ಇಸ್ಕೊಂಡೆ ಅಂತ. ಟೋಟಲ್ ಟ್ರಾನ್ಸಾಕ್ಷನ್ ಈ 2,500, 3,000, 3,500 ಇದು ಏನಕ್ಕೆ ಬರ್ತಾ ಇತ್ತು ನಿನ್ನ ಅಕೌಂಟ್ಗೆ, ಅವನ ಅಕೌಂಟಿಂದ? ಅಂಕಲ್ ಇವಾಗ ನಾನು ಏನಾದ್ರು ಕೇಳಿದಾಗ ನಾನು ಆಯ್ತು ನನಗೆ ಕೊಟ್ಟಿರಿ ಅಂತ ಕೇಳ್ತಿದ್ದೆ, ನಾನು ಅದೇ ತರ ರಿಟರ್ನ್ ಕೊಟ್ಟಿದ್ದೀನಿ ಅಂಕಲ್. ಇವಾಗ ನಿನ್ನ ಟ್ರಾನ್ಸಾಕ್ಷನ್ ಇದೆ ಅಮ್ಮ. ಇಲ್ಲಿ ಫೋನ್ ಪೇ, ಗೂಗಲ್ ಪೇ ಎಲ್ಲ ಸುಳ್ಳು ಹೇಳಲ್ಲ. ಹೌದಲ್ವಾ? ಅದೇ ತರ ಅವ್ರು ಮಾಡಿರೋ ಮೆಸೇಜಸ್ ಸುಳ್ಳು ಹೇಳಲ್ಲ ಅಂಕಲ್. ನೀನು ಲವ್ ಯು ಚಿನ್ನು ಅಂತ ಹೇಳಿರೋದು ಸುಳ್ಳಿಲ್ಲ. ಓಕೆ, ಚಿನ್ನು ಗಿನ್ನು ಅಂತ ನಾನು ಹೇಳಿಲ್ಲ ಅಂಕಲ್. ನನ್ನ ಹತ್ರ ಇದೆಮ್ಮ, ನಾನೆಲ್ಲ ಇಟ್ಕೊಂಡು ಸ್ಕ್ರೀನ್ ಶಾಟ್ ಇಟ್ಕೊಂಡು ನೋಡು. ನಿನ್ಗೆ ನಾನು ಒಂದು 10 ಸರಿ ಹೇಳಿರ್ಬೋದು ಅಂಕಲ್ ಅನ್ಬೇಡ ಅಂತೇಳಿ, ಸ್ಟಿಲ್ ನೀನ್ ಅಂಕಲ್ ಅಂತಿದ್ಯಾ. ಓಕೆ, ಕ್ಯಾರಿ ಆನ್. ಆಂಟಿ ಅಂತಾನೆ ಕರಿ, ನಂಗೆ ಬೇಜಾರಿಲ್ಲ ಅಂತ ನಾನು ಹೇಳ್ತಾ ಇಲ್ವಾ ಇವಾಗ? ನಾನು ಈಗ ನಿಮ್ ಗಂಡ ಬಂದ್ಬಿಟ್ಟು ಇವಾಗ ನನ್ನ ಫ್ಯಾಮಿಲಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಅಂಕಲ್. 100 ಜನರ ಹತ್ರ ಕೇಳಿ ನಾನು ಇವತ್ತವರೆಗೂ ಅಂಕಲ್ ಅವ್ರನ್ನ ನಂಬಿದ್ದೆ ನಾನು ತಪ್ಪಾಗಿದೆ ಅಂಕಲ್. ನಂಗೆ ಇಲ್ದಿರೋ ಆಸೆಗಳನ್ನ ಹುಟ್ಟಿಸಿದ್ರು, ನಂಬಿಸಿ ನನ್ಗೆ ಮೋಸ ಮಾಡ್ದವ್ರು ಅವ್ರ ಅಂಕಲ್. ಸರಿನಾ? ನನ್ನ ಹತ್ರ ಪ್ರೂಫ್ ಇದೆ ಅಂಕಲ್, ನನ್ನ ಹತ್ರ ಸಂಪೂರ್ಣ ಪ್ರೂಫ್ ಇದೆ ಅಂಕಲ್. ನನಗೆ ಅವ್ರು ಹೇಳಿದ್ರು ನಾನು ನಿನ್ನ ಮದುವೆ ಆಗ್ತೀನಿ ಅಂಕಲ್. ನನಗೆ ಮೋಸ ಮಾಡಿರೋ ನಾವು ಹುಡುಗ ಮೋಸ ಮಾಡಿದಾನಂದ್ರೆ ಅಥವಾ ನಿನಗೆ ಸೆಕ್ಸುವಲಿ ಯೂಸ್ ಮಾಡಿರ್ಬೇಕು, ಅಥವಾ ಅವನ್ ಮದ್ವೆ ಆಗಿ ಮಕ್ಕಳಾಗಿ ಮುಚ್ಚಿಟ್ಬಿಟ್ಟು ನನಗೆ ಮದ್ವೆ ಆಗಿದಾನಂತ ಮೋಸ ಮಾಡಿದಾನ, ಅಥವಾ ನನ್ನ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡಿದಾನ, ನಿನ್ಗೆ ಸೆಕ್ಸುವಲಿ ಯೂಸ್ ಮಾಡಿ ಮೋಸ ಮಾಡಿದಾನ, ಏನ್ ಮೋಸ ಮಾಡಿದಾನೆ? ಇದೆಲ್ಲ ನೀನೇ ಮಾಡಿದ್ದೀರಾ ಅಂಕಲ್. ಇವಾಗ ನಾನ್ ಮಾಡಿದೀನಿ ಅಂತ ನೀವ್ ಹೇಳ್ತಿದ್ರಲ್ಲ, ನಾನು ಇವಾಗ್ಲೂ ಕೇಳ್ತಾ ಇದೀನಿ, ನೀವು ಒಂದ್ ಸೈಡ್ ಮಾತ್ರ ನೋಡ್ತಿದ್ದೀರಾ ಅಂಕಲ್. ಇವಾಗ ನಾನು ಒಂದ್ ಮಾತು ಹೇಳ್ತೀನಿ ಕೇಳಿ ಅಂಕಲ್. ನೀವ್ ಇಷ್ಟೊಂದೆಲ್ಲ ಹೇಳ್ತಿದ್ರಲ್ಲ, ಫಸ್ಟ್ ಆಫ್ ಆಲ್ ಹಿಂದೆಗಡೆ ಬಿದ್ದವ್ರು ಯಾರು ಕೇಳಿ ಅಂಕಲ್? ಫಸ್ಟ್ ನನಗೆ ಹಿಂದೆಗಡೆ ಬಿದ್ದು ಪ್ರಪೋಸ್ ಮಾಡಿದವ್ರು ಯಾರು ಕೇಳಿ ಅಂಕಲ್? ಹೇಳಿ ಅಂಕಲ್. ನಾನು ಎಲ್ಲಾ ವಿಷಯನೂ ಹೇಳಿದ್ನಲ್ಲ, ಹಿಂದೆಗಡೆ ಬಿದ್ದು ಪ್ರಪೋಸ್ ಮಾಡಿದ್ ಯಾರು ಕೇಳಿ ಅಂಕಲ್? ಸರಿ, ಒಂದ್ ಕೆಲಸ ಮಾಡೋಣಮ್ಮ ಅಂಕಲ್. ಕೇಳಿ ಅಂಕಲ್. ನೀನೇ ಮಾಡಿದಾ? ನೀನ್ ಪ್ರಪೋಸ್ ಮಾಡ್ಬೇಕಾದ್ರೆ ಅವಳಿಗೆ ಮದ್ವೆ ಆಗಿದೆ, ಮಕ್ಕಳಿದಾರೆ ಅಂತ ಗೊತ್ತಾ? ಗೊತ್ತಿತ್ತು ಅಂಕಲ್. 2 ವೀಕ್ಸ್ ಆಗಿದೆ ನನಗೆ ಮದ್ವೆ ಆಗಿ ಮಕ್ಕಳಿದೆ ಅಂತ. 2 ವೀಕ್ಸ್ ಆಗಿದೆ. ಲಾಸ್ಟ್ ಮಂತ್ ಒಂದ್ ನಿಮಿಷ ಕೊಡ್ತೀನಿ ನೋಡಮ್ಮ, ನಿಮ್ ಲವ್ ಕಂಟಿನ್ಯೂ ಮಾಡಿ. ಒಂದ್ ನಿಮಿಷ ಮಾತಾಡಲ್ಲ ಅಂಕಲ್ ಅವ್ರ ಜೊತೆ. ಅಂಕಲ್ ನಾನು ಮಾತಾಡಲ್ಲ ಅಂಕಲ್ ಅವ್ರ ಜೊತೆ. ಅವ್ನು ಹೇಳ್ತಿದ್ದಾನಲ್ಲ, ಅವನ್ಗೆ ಮದ್ವೆ ನನಗೆ ಮದ್ವೆ ಫೆಬ್ರವರಿಲಿ ಮದ್ವೆ ಇದೆ,
ಹ್ಮ್. ಗುರು ಪ್ರವೇಶ ಇದೆ, 2 lakhs ಮಾರ್ಚ್ಗೆ ಕೊಡ್ತೀನಿ. ಮೆಸೇಜು ಪ್ರೂಫು ಹಂಗೆ ಎದ್ದು ಇದೆ ಕಾಣ್ತಿದೆ, ಕಲರ್ ಜೆರಾಕ್ಸ್. ಇದೆ ಅಲ್ವಾ ಅಂಕಲ್? ನನಗ್ ಮದುವೆ ಇದೆ ಅಂತ ಹೇಳಿದ್ಯಾ, ಸೊ ಹಾಗಿರ್ಬೇಕಾದ್ರೆ ನೀನ್ ಎಲ್ಲೂ ಅಡ್ಮಿಟ್ ಆಗಿಲ್ಲ ಅಲ್ಲ. ಏನಂತ ಹೇಳಿ, ನನ್ಗೆ ಆಲ್ರೆಡಿ ಮದುವೆ ಆಗಿದೆ, 2 ಮಕ್ಕಳಿದಾರಂತ ಅವ್ನ್ಗೆ ಹೇಳಿದ್ರೆ ಅವ್ನ್ ಯಾಕೆ ನೀನ್ ಹಿಂದೆ ಬೀಳ್ತಿದ್ದ? ಒಂದ್ ನಿಮಿಷ ಅಂಕಲ್ ಮೊನ್ನೆ ಷಷ್ಠಿ ಪೂರ್ತಿ ಮಾಡಿಸಿದೀನಿ, ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಅಂಕಲ್, ಫೋಟೋ ಸಮೇತ ಇದೆ. ನನ್ ಗಂಡನ ಜೊತೆ ಇದೆ ಅಂತ ಷಷ್ಠಿ ಪೂರ್ತಿ. ಒಂದ್ ನಿಮಿಷ, ನೀವು ಒಂದ್ ಸೈಡ್ ದಯವಿಟ್ಟು ಓದ್ಬೇಡಿ, ಅಮ್ಮ. ನಾನು ಒಂದ್ ಸೈಡ್ ಓದೋಕ್ ಆಗಲ್ಲ ಇದು, ಯಾಕಂದ್ರೆ 2 ಸೈಡ್ ನನ್ಗೆ 2 ಕಣ್ಣಿದೆ, 2 ಕಡೆ ಕಾಣ್ತಿದೆ ನನಗೆ. ಒಂದ್ ನಿಮಿಷ, ನೀವು ಇಷ್ಟೊಂದು ಹೇಳ್ತಿದ್ರ, ಅರ್ಧ ಮೆಸೇಜ್ ನಾ ಡಿಲೀಟ್ ಮಾಡಿರ್ಬೋದಲ್ಲ, ಅರ್ಧ ಮೆಸೇಜ್ ನ ಕಳಿಸ್ದಂಗೆ ಇರ್ಬೋದಿಲ್ಲ. ಗೊತ್ತಾ? ನೀವ್ ಇವಾಗ ಹೇಳಿದ್ರಲ್ಲ, ಅವ್ರು ನನಗೆ ಪ್ರಪೋಸ್ ಮಾಡಿದ ಹಂಗೆ ಹೇಳಿದ್ ಇಷ್ಟೊತ್ತವರೆಗೂ ಇಲ್ಲ ಆ ಹುಡುಗ ಅಂತವನಲ್ಲ ಅನ್ನೋದಾದ್ರೆ, ಮತ್ ನಾನು ನಿನ್ ಮದ್ವೆ ಆಗಿದ್ದು ನನ್ನ ಹಿಂದೆ ಯಾಕೆ ಬಂದು ಹಿಂದೆ ಹೇಳ್ಬಿಟ್ಟು ಪ್ರಪೋಸ್ ಮಾಡ್ದೆ ಹೇಳಿ ಅಂತ. ಅಲ್ಲಮ್ಮ, ಪ್ರಪೋಸ್ ಅಷ್ಟೇ ಅಂಕಲ್, ಅಷ್ಟೇ ಅಲ್ಲ ಅಂಕಲ್, ನಾನು ಹೇಳ್ತೀನಿ ಕೇಳಿ. ನೀವ್ ಇಷ್ಟೊಂದೆಲ್ಲ ಹೇಳ್ತಿದ್ರಲ್ಲ, ಅವನು ನನ್ಗೆ ಎಷ್ಟು ನಂಬಿಸ್ತಾ ಗೊತ್ತಾ ಅಂಕಲ್, ನನ್ನ ಮದ್ವೆ ಆಗ್ತೀನಿ ಅಂತೆಲ್ಲ ನಂಬಿಸ್ತಾ ಅಂಕಲ್. ಮದ್ವೆ ಆಗ್ತೀನಿ ಅಂತ ನಂಬಿಸ್ತಾರೆ, ನೀನ್ ಯಾಕೆ ನಮ್ದೆ? ನಿನ್ಗೆ ಆಲ್ರೆಡಿ ಮದ್ವೆ ಆಗಿದೆ, 2 ಮಕ್ಕಳಿದಾರಲ್ಲ. ತಡೀರಿ ಅಂಕಲ್, ಆ ತರ ಎಲ್ಲ ಹೇಳಕ್ ಬಂದ ಅಂಕಲ್ ನನ್ಗೆ ನಿಮ್ಮನ್ನ ಮದ್ವೆ ಅಂದ್ರೆ ಇವಾಗ ನೀನು ಅವ್ನಿಗೆ ಮದ್ವೆ ಆಗೋಕ್ ರೆಡಿನಾ? 2 ಮಕ್ಕಳನ್ನ ಬಿಟ್ಟು, ಗಂಡನ್ನ ಬಿಟ್ಟು? ನೀವು ನಿಜ ಅದೇನೇ ಹೇಳಿದ ಅಂಕಲ್. ಬೇಕಾದ್ರೆ ಇವಾಗ ನನ್ ಗಂಡ ಇಷ್ಟೊಂದಾದ್ಮೇಲೆ ನನ್ನ ಹೊಡೆದಿ ಬಡ್ದಿ ಒಪ್ಕೊಂಡಿದಾರೆ ಅಂಕಲ್. ಇವಾಗ ಅಕಸ್ಮಾತ್ ಬೇರೆಯವ್ರ ಆ ತರ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಮುಖಾಮುಖಿ ಕುತ್ಕೊಂಡು, ಈಗ ನಾನೊಂದ್ ಹೇಳಮ್ಮ, ಅವನು ಅನ್ಯಾಯವಾಗಿ ಏನು ಮಾತಾಡ್ತಾ ಇಲ್ಲ, ಓಕೆ? ನಿನ್ ಗಂಡ ತಿಳ್ಕೊಳ್ಳೋ ತರ ನೀನು ತಿಳ್ಕೊಬೇಡ. ಅವ್ನು ನನ್ನ ಹತ್ರಕ್ ಬಂದಿರೋದು ಏನ್ ಬೇಕು ಅಂತ ಕೇಳಿದಾಗ, ಸರ್ ಆಗಿದ್ದಾಯ್ತು, ಹೋಗಿದ್ ಹೋಯ್ತು, ಓಕೆ, ನಾನ್ ಕೊಟ್ಟಿರೋ ದುಡ್ಡು ನನಗೆ ವಾಪಸ್ ಕೊಡ್ಲಿ. ಆಮೇಲೆ ನಿನ್ಗೆ ಬಟ್ಟೆ ಕೊಡ್ಸಿರೋದು, ಒಂದ್ ನಿಮಿಷ ಕೇಳಿಸ್ಕೊಳಮ್ಮ, ನಿನ್ಗೆ ಬಟ್ಟೆ ಕೊಡ್ಸಿರೋದು, ನಿನ್ಗೆ ಎಂಜಾಯ್ಮೆಂಟ್ಗೆ ದುಡ್ಡು ಕೊಟ್ಟಿರೋದು, ಅದೆಲ್ಲ ಯಾವ್ದು ಬೇಡ ಅಂತೆ, ಆಯ್ತಾ? ಸೊ ಈಗ 2ರಲ್ಲಿ ಒಂದಮ್ಮ, ಇಲ್ಲ ನಾನ್ ಹೇಳ್ತಿರೋದು ಅಂತ ರೆಕಾರ್ಡ್ ಮಾತಾಡ್ತಾ ಇದೀನಮ್ಮ. ಅಂಡ್ ನಂದು ಪುರುಷ ರಕ್ಷಣಾ ಆಯೋಗ ಅಂತೇಳಿ ನ್ಯೂಸ್ ಚಾನಲ್ ಇದೆ, V2 ನ್ಯೂಸ್ ಅಂತ ನ್ಯೂಸ್ ಚಾನಲ್ ಇದೆ. ಇಲ್ಲ 2ರಲ್ಲಿ ಒಂದ್ ಮಾಡಿ, ಇಲ್ಲ ಹುಡುಗನ್ ದುಡ್ಡು ಏನಿದೆಯೋ ಮುಖಾಮುಖಿ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ, ಓಕೆ? ಆಗಲ್ಲ ಅಂದ್ರೆ, ಒಂದ್ ನಿಮಿಷ ಕೇಳಮ್ಮ, ಲೆಟ್ ಮಿ ಫಿನಿಶ್. ಆಗಲ್ಲ ಅಂದ್ರೆ ನೀನ್ ಎಲ್ಲಿದೆಯಾ ಅಲ್ಲಿ ನಮ್ ಟೀಮ್ ಅವ್ರನ್ನ ಕಳಿಸ್ತೀನಿ, ಅಥವಾ ನೀನೇ ಬರ್ತೀನಿ ಅಂದ್ರೂ ಓಕೆ, ಆ ಹುಡುಗನ್ನೂ ಕರೆಸ್ತೀನಿ. ನನ್ಗೇನ್ ಅವನೇನ್ ದೊಡ್ಡಪ್ಪ ಚಿಕ್ಕಪ್ಪನ ಮಗ ಅಲ್ಲ, ನೀನೇನ್ ದೊಡ್ಡಮ್ಮ ಚಿಕ್ಕಮ್ಮನ ಮಗಳಲ್ಲ ನನ್ಗೆ. ಇಬ್ರು ಮುಖಾಮುಖಿ ಕ್ಯಾಮ್ರಾ ಮುಂದೆ ಕುತ್ಕೊಳ್ಳಿ, ನಿಮ್ದು ಬಿಚ್ಚಿಡಿ, ಎಲ್ಲ ಆಚೆ ಬರ್ಲಿ, ಜನ ನೋಡ್ಲಿ, ನಿರ್ಧಾರ ತಗೊಳುತ್ತೆ. ಅದಾದ್ಮೇಲೆ ಕಾನೂನ್ಗೆ ಹೋಗುತ್ತೆ, ಓಕೆ? ಕಾನೂನ್ಗೆ ಹೋದ್ಮೇಲೆ ಕಾನೂನಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಹೇಳ್ತೀನಿ ಅಣ್ಣ, ನೀವ್ ಎಲ್ಲಿಗೆ ಹೋದ್ರು ಇದೇ ನಿಜ. ಇವಾಗ ನೀವು ಬನ್ನಿ ಡೈರೆಕ್ಟ್ ಆಗಿ ಟಿವಿ ಮುಂದೆ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಬರಕ್ಕಾಗಲ್ಲ ಸರ್. ನಾ ಬೇಕಾದ್ರೆ ನಾನು ಆತಾದ್ರೆ ಪೊಲೀಸ್ ಸ್ಟೇಷನ್ ಕುತ್ಕೊಂತೀನಿ, ಅವ್ರು ಒಪ್ಪಿಗೆ ಮಾಡ್ಲಿ, ಬೇಕಾದ್ರೆ ಅವಾಗ ಬರ್ತೀನಿ. ಒಂದ್ ಮಾತು ಹೇಳ್ತೀನಿ ಅಣ್ಣ, ನಾನು ಕೊಡ್ಬೇಕಾಗಿರೋದು 1 ಲಕ್ಷ ಅಣ್ಣ ದುಡ್ಡು. ಇವಾಗ್ಲೂ ಹೇಳ್ತಾ ಇದೀನಿ ಅಣ್ಣ, ಕ್ಲಿಯರ್ ಆಗಿ 1 ಲಕ್ಷ ಅಣ್ಣ ನಾನು ಕೊಡ್ಬೇಕಾಗಿರೋದು. ಅದನ್ನ ನಿಜವಾಗ್ಲೂ ಒಪ್ಕೋತಿದ್ದೀನಿ ಅಣ್ಣ, ಕೊಟ್ಟಿದ್ದೀನಿ. ಈಗ ನೀನ್ ಹೇಳ್ತಿರೋದು ಲಿಸನ್, ನಿನ್ಗೆ ಕ್ಯಾಶ್ ಎಲ್ಲಿಂದ ಬರುತ್ತೆ? ನೀನು ಮೊಬೈಲ್ ತಗೋಬೇಕಾದ್ರೆ, ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ನೀನು ಇಲ್ಲಿ ನಾನು 22 ವರ್ಷ ಅಂದಿದ ತಕ್ಷಣ ನೀನು ಚಿಕ್ಕ ಹುಡುಗ ಏನೋ ಮಾತಾಡ್ಬೇಡ ಅಂತ ಮಾತಾಡ್ಬೇಡ. ನನಗೆ 200 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಬದುಕಿರೋ ತರ. ಅದೆಲ್ಲ ದಾಟ್ಕೊಂಡ್ ಬಂದ್ ಕೂತಿರೋ ನಾನು ಈ ಜಾಗದಲ್ಲಿ. ಸೊ ನಾನು ಈ ಚೇರಲ್ಲಿ ಕೂತ್ಕೋಬೇಕಾದ್ರೆ, ಈ ಚೇರಲ್ಲಿ ಕೂತ್ಕೊಳ್ಳೋಕೆ ಒಂದು ಘನತೆ, ಗೌರವ ಅನ್ನೋದಿರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದಿರುತ್ತೆ, ಅದೆಲ್ಲ ನನಗಿದೆ. ಸೊ ನೀನು ಇವಾಗ ನೀನ್ ಹೇಳಿದ ಪ್ರಕಾರನೇ ಬರೋಣ, 1 ಲಕ್ಷನೇ ಕೊಡ್ಬೇಕು ಅಂತ. ನೀನು ಮೊಬೈಲ್ ತಗೊಳಕ್ಕೆ ನಿನ್ ಗಂಡನ ಹತ್ರ 1 ಲಕ್ಷ ತಗೊಳ್ತೀಯ, ಮಿಕ್ಕಿದ ದುಡ್ಡು ಇಲ್ದಿರ ಇವನ ಹತ್ರ ಇಸ್ಕೊಳ್ತೀಯ. ಸೊ ಹಾಗಿರ್ಬೇಕಾದ್ರೆ ರಿಮೈನಿಂಗ್ ಅಮೌಂಟ್ ಇವ್ನು ಹಾಕಿರೋದ್ರಲ್ಲಿ ಯಾರ ಹತ್ರ ಇಸ್ಕೊಟ್ಟೆ, ಎಲ್ಲಿಂದ ಬಂತು ನಿನ್ಗೆ ಆ ದುಡ್ಡು? ಅಣ್ಣ, ಅವ್ರಿಗೆ ಏನ್ ಗೊತ್ತಾ, ಲೋನ್ ನನ್ನ ಹೆಸರಲ್ಲಿ ನಾನು ಲೋನ್ ಮಾಡಿಸ್ಕೊತೀನಿ, ನಾನು ಕಟ್ಕೊಂಡು ಹೋಗ್ತೀನಿ, ನನ್ಗೆ ಆ 1 ಲಕ್ಷ ಕೊಡಿ ಅಂತ ಈಸ್ಕೊಂಡಿರೋದಣ್ಣ. ನಾನು ಇವಾಗ್ಲೂ ಹೇಳ್ತಾ ಇದೀನಿ, ನನ್ಗೆ ಕಡಿಮೆ ದುಡ್ಡಲ್ಲಿ ಆಗುತ್ತೆ ಲೋನ್. ಕ್ರೆಡಿಟ್ ಕಾರ್ಡ್ ಅಣ್ಣ, ಅವ್ರು ಏನ್ ಗೊತ್ತಾ ನಂಗೆ ಹೇಳಿದ್ದು, ಕ್ರೆಡಿಟ್ ಕಾರ್ಡ್ ಅಲ್ಲಿ ನಾನು ಸ್ವೈಪ್ ಮಾಡಿದ್ರೆ ನನ್ನ ಹೆಸರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ನನಗೆ ದುಡ್ಡು ಉಳ್ಕೊಳ್ಳುತ್ತೆ. ಇದು ನಾನು ಫೋನಲ್ಲಿ ಮಾತಾಡಿದ್ದು. ನನಗೆ 1 ಲಕ್ಷ ಕ್ಯಾಶ್ ಕೊಡಿ, ಮೌನಿಕಾ, ಹಾಗಿರ್ಬೇಕಾದ್ರೆ ನೀನ್ ಯೂಸ್ ಮಾಡ್ತಾ ಇರೋ ಮೊಬೈಲ್ ಬೆಲೆ ಎಷ್ಟಮ್ಮ? ಅಣ್ಣ 142 ಅಣ್ಣ. 142 ಅಲ್ವಾ? ಒಂದ್ ನಿಮಿಷ ಇರು. 142 142ರಲ್ಲಿ ಅದು ಯಾವ್ದು ಐಫೋನ್ ಯಾವ್ದು? 16 Pro ಅಣ್ಣ. ಯಾವ್ದಮ್ಮ? 16 Pro ಅಣ್ಣ. 16 Pro ಯಾವ್ದು ಅಣ್ಣ? 16 Pro ಇದು ಗೋಲ್ಡ್ ಪ್ಲಾಟಿನಂ ಕಲರ್ ಐಫೋನ್ ಅಲ್ವಾ ಅದು? ಗೋಲ್ಡ್. ಓಕೆ, ಅದ್ರ ಬಿಲ್, ಅದ್ರ ಅಮೌಂಟ್ ನಾನು ಚೆಕ್ ಮಾಡ್ತೀನಿ. ಓಕೆ, ಅದು ಸಮಥಿಂಗ್ 1,56,000 ಸರಿ, ಇರ್ಲಿ ನಿಮ್ ವಿಚಾರಕ್ಕೆ ಬರೋಣ, ನಿನ್ನ ಮಾತುಕತೆಗೆ ಬರೋಣ. ಹಾಗಾದ್ರೆ ನಿನ್ ಗಂಡ 1 ಲಕ್ಷ ಕೊಟ್ಟ, ಈ ಹುಡುಗ 42,000 ಕೊಟ್ಟ. ಸೊ 1 ಲಕ್ಷ
ಹ್ಮ್ 1,42,000 ರೂಪಾಯಿ ಮೊಬೈಲ್ ಕ್ಲಿಯರ್ ಆಯ್ತು. ಹೌದು ಮತ್ತೆ ಏನ್ ಬದ್ನೆಕಾಯಿ ಕೀಳಕ್ಕೆ ಈ ಹುಡುಗ ಬಂದ್ಬಿಟ್ಟು ಪ್ರತಿ ತಿಂಗಳು EMI ಕಟ್ಕೊಂಡು ಬರ್ತಾ ಇದ್ದಾನೆ. ಅಣ್ಣ. ಇವಾಗ ನೋಡಿ ಅಣ್ಣ, ನನಗೆ ನಾನು ಒಂದೇ ಮಾತಲ್ಲ ಅಣ್ಣ, ನೀವು ಇದನ್ನೇ ಹೇಳ್ತಿದ್ರಲ್ಲ ಅಣ್ಣ, ಅವನು ಆ ಟೈಮಲ್ಲಿ ಸ್ಟಾಕ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದ ಅಣ್ಣ, ತುಂಬಾ ಅಂದ್ರೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದ. ಎಲ್ಲ ನೀನು ಹೇಳ್ತೀಯಲ್ಲಮ್ಮ. ಈಗ ಮೊಬೈಲ್ ಫುಲ್ EMI. ಈಗ ನೀನ್ ಗಂಡನ ಹತ್ರ 1 ಲಕ್ಷ ತಗೊಂಡೆ, ಇವನ ಹತ್ರ 42,000 ತಗೊಂಡೆ. ಅಲ್ಲಿ ಮೊಬೈಲ್ ಫುಲ್ ಆಗ್ಬೇಕಾಗಿತ್ತಲ್ಲ, ಫುಲ್ ಕ್ಲಿಯರ್ ಆಗ್ಬೇಕಾಗಿತ್ತಲ್ಲ. ಸೊ ಹಾಗಿರ್ಬೇಕಾದ್ರೆ EMI ಎಷ್ಟು ಪೆಂಡಿಂಗ್? ಎಷ್ಟು EMI ಕಟ್ಟಿದ್ಯಾ? 8 EMI ಕಟ್ಟಿದ್ದಾನೆ. ಓಕೆ, ಒಂದು ನಿಮಿಷ ನಾನು ನಿನ್ಗೆ ಅದನ್ನು ಕ್ಯಾಲ್ಸಿ ಹಾಕಿನೇ ಹೇಳ್ಬಿಡ್ತೀನಿ. ಎಷ್ಟದು? 13,000. 13 ಈ 12 ತಿಂಗಳು ಇಂಟು 12 ಅಲ್ವಾ? 1,56,000 ರೂಪಾಯಿ ಮೊಬೈಲ್ EMIನೇ. ಮೊಬೈಲ್ ರೇಟೇ ಬಂದ್ಬಿಟ್ಟು ಇಷ್ಟಾಗಿದೆ ಅಲ್ಲಮ್ಮ. ಅಂದ್ರೆ ಇದು ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಬರುತ್ತೆ, ಇನ್ಶೂರೆನ್ಸ್ ಇಂಟ್ರೆಸ್ಟ್ ಬಂದಿರ್ಬೇಕಣ್ಣ. ಆಯ್ತಾ? ಬಟ್ ಹಾಗಾದ್ರೆ ನಿನ್ ಗಂಡ ಕೊಟ್ಟಿದ್ದು 1 ಲಕ್ಷ ಇವನ ಹತ್ರನೇ ಕೊಟ್ಟಿದ್ಯಾ ನೀನು? ನಾನು ಒಪ್ಕೊಳ್ತೀನಿ. ಇವನ್ ಕೊಟ್ಟಿದ್ದು 42,000 ಎಲ್ಲೋಯ್ತು? ಅಣ್ಣ 42,000 ರೂಪಾಯಿ ಏನಾಯ್ತು ಅಂತಂದ್ರೆ, ಇವರು ಅವಾಗ ನಾನು ಕರೆಕ್ಟ್ ಆಗಿ ಒಂದೇ ಸತಿ ಮಾತುಕತೆ ಆಯ್ತಣ್ಣ. ಈಗ ಕರೆಕ್ಟ್ ಆಗಿ ನಾವು 22 ನಿಮಿಷ ಮಾತಾಡಿದೀವಿ. ಇದೇ ಬಂದ್ಬಿಟ್ಟು 3 ನಿಮಿಷದಲ್ಲಿ ನೀನ್ ಮಾತಾಡಿರೋದು, ಅಣ್ಣ ನಾನು ಅಂಕಲ್ ನಾನು ದುಡ್ಡು ಇಸ್ಕೊಂಡಿರೋದು ಮೊಬೈಲ್ಗೋಸ್ಕರ ಅಂತ. ನೀವು ಮಾತಾಡಕ್ಕೆ ಬಿಟ್ರೆ ತಾನೇ, ನೀವೇ ಮಾತಾಡ್ತಿದ್ದೀರಾ, ನನ್ನ ಮಾತಾಡಕ್ಕೆ ಬಿಡ್ತಾರ, ನಾನು ಎಲ್ಲಿ ಮಾತಾಡ್ಲಿ? ಇವಾಗ ಮಾತಾಡಕ್ ಎಷ್ಟೊಂದು ಅನ್ಯಾಯ ಮಾಡ್ಬಿಟ್ಟು ಒಂದು ಹುಡುಗನ್ ಜೀವನದಲ್ಲಿ ಆಟ ಆಡ್ಬಿಟ್ಟು ನನಗೆ ಮದ್ವೆ ಇದೆ ಅಂತ ಹೇಳಿ ಮೆಸೇಜ್ ಮಾಡಿದ್ಯಾ. ಬರೋ ತಿಂಗಳು ಏನೋ ಫೆಬ್ರವರಿಲಿ ಮದ್ವೆ ಇದೆ ಅಂತ ಹೇಳಿ ಮೆಸೇಜ್ ಹಾಕಿದ್ಯಾ. ಇಷ್ಟೆಲ್ಲಾ ಪ್ರೂಫ್ ಇಟ್ಕೊಂಡು ಮತ್ತೆ ಆ ಹುಡುಗಂದೇ ತಪ್ಪು ಅಂತ ಆ ಹುಡುಗನ್ ಮೇಲೆ ಗೂಬೆ ಕೂರಿಸ್ತಾ ಇದೆಯಾ. ಇದನ್ನೆಲ್ಲ ಬಂದ್ಬಿಟ್ಟು ಏನೇ ಮಾಡಿದ್ರು ನೀವ್ ಗೂಬೆ ಕೂರ್ಸಿದ್ರಣ್ಣ. ಇವಾಗ ಅಣ್ಣ ನೀವು ಇಷ್ಟೊಂದೆಲ್ಲ ಮಾತಾಡ್ತಿದ್ರಲ್ಲ, ನಂಬಿಕೆ ದ್ರೋಹ. ಒಂದ್ ನಿಮಿಷ, ನೀವು ಗಂಡ ಹೆಂಗ್ ಮಾತಾಡ್ದ ನಂಗೆ ಗೊತ್ತಿಲ್ಲ. ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಿದೀನಿ. ಮಾತಾಡಂಗಿದ್ರೆ ಅಣ್ಣ ನನ್ನ ಫಸ್ಟ್ ಮಾತ್ ಕೇಳಿ ಅಣ್ಣ. ನೀವು ತಪ್ಪಿತಸ್ತು ಮಾಡ್ಬೇಕು ಅಂದ್ರೆ ನೀವೇ ಮಾತಾಡ್ಬೇಕಾಗತ್ತೆ. ನಾನ್ ಮಾತಾಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ತಪ್ಪಿತಸ್ತು ಮಾಡ್ಬೇಕು ಅಂದ್ರೆ ಒಂದ್ ಸೈಡ್ ಮಾತಾಡಿದ್ರೆ ಮುಗ್ದೋಯ್ತು. ಸರಿ ಆಯ್ತು, ಹಂಗಾದ್ರೆ ಒಂದ್ ಕೆಲಸ ಮಾಡೋಣ, ನಾನು ತಪ್ಪಿತಸ್ಥಳಾಗಿ ಮಾಡಲ್ಲ, ನೀನೇ ಮಾತಾಡು, ನಿನ್ಗೆ ಬಿಡ್ತೀನಿ ಎಲ್ಲ. ನೀನೇ ಬಿಡಿ. ಒಂದ್ ನಿಮಿಷ ನಿನಗೆ ಬಿಟ್ಬಿಡ್ತೀನಿ. ಒಂದ್ ನಿಮಿಷ, ಈ ಒಂದು ಮೆಸೇಜ್ಗೆ ರಿಪ್ಲೈ ಕೊಟ್ಬಿಟ್ಟು ನೀನೇ ಮಾತಾಡಮ್ಮ. ಆಗಲ್ಲ, ನಾನ್ ಮಾರ್ಚ್ ದುಡ್ಡು ಕೊಡ್ತೀನಿ 2 lakhs, ಬಿಕಾಸ್ ನನ್ ಮದ್ವೆ ಫೆಬ್ರವರಿ ಮತ್ತೆ ಗುರುಪ್ರವೇಶ ಕೂಡ ಫೆಬ್ರವರಿಲಿ ಇದೆ ಅಂತ ನೀನ್ ಮೆಸೇಜ್ ಹಾಕಿದ್ಯಾ. ಓಕೆ, ಸೊ ಕರೆಕ್ಟಾ? ಇದು ಒಂದಕ್ಕೆ ರಿಪ್ಲೈ ಕೊಟ್ಬಿಟ್ಟು ನೀನ್ ಮಿಕ್ಕಿ ಕಂಟಿನ್ಯೂ ಮಾಡಮ್ಮ. ಅಣ್ಣ ನಾನು ಗುರುಪ್ರವೇಶದಲ್ಲಿ ನಾನು ಅದನ್ನ ಹೇಳ್ದೆ, ಗುರುಪ್ರವೇಶ ಅಂಡ್ ಸೇಮ್ ಮೀನ್ ಟೈಮ್ ನಾವು ಮದ್ವೆ ಅದೇ ತರ ಇನ್ನೊಂದ್ಸತಿ ನಮಗ್ ಮಾಡ್ತಿದ್ದಾರೆ ಅಂತ ಮುಂಚೆನೆ ಕಾಲೇಜ್ ಕ್ಲಿಯರ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ನಮ್ಗೆ ಮತ್ತೆ ಇನ್ನೊಂದ್ಸತಿ, ಇವಾಗ ನಮ್ದು 8 ವರ್ಷ ಆಗುತ್ತೆ, ಅದಕ್ಕೆ ಮತ್ತೆ ಇನ್ನೊಂದ್ಸತಿ ಅಲ್ಲೇ ಮಾಡಿಸ್ತಾರೆ. ಅದು ನಮ್ಮ ಹತ್ರ ಪ್ರೆಸೆಂಟ್ ವಿಡಿಯೋ ಪ್ರೂಫ್ ಇದೆ ಅಣ್ಣ, ಬೇಕಾದ್ರೆ ಗುರುಪ್ರವೇಶದಲ್ಲಿ ನಾನು ತೋರಿಸ್ತೀನಿ. ಅದು ಇಂಡಿಯಾದವ್ರು ತಾನೆ? ಹೌದು, ನಾವ್ ಎಷ್ಟು ಪೂರ್ತಿ ಮಾಡ್ಕೊಳ್ಳೋದು ತಪ್ಪೇ ಇಲ್ಲಣ್ಣ. ತಪ್ಪೇನ್ ತಪ್ಪ ಅದು? 8 ವರ್ಷ ಆದ್ಮೇಲೆ ಇನ್ನೊಂದ್ಸರಿ ಮದ್ವೆ ಆಗ್ತಾರ ನಿಮ್ಮಲ್ಲಿ? ಪ್ರತಿ ವರ್ಷ ಏನು ವಿವಾಹ ವಾರ್ಷಿಕೋತ್ಸವ ಮಾಡ್ಕೊಳ್ತಾರೆ, ಅದು ನನ್ಗೆ ಗೊತ್ತಿರೋದು. ವರ್ಷ ಮಾಡ್ತಾರೆ. ಮದ್ವೆ ಆಗೋದೇನಿದು ಅಣ್ಣ? ನಿಮ್ ಕಾನ್ಸೆಪ್ಟ್ ಅದು ನಿಮ್ಗಿರ್ಬೋದಣ್ಣ. ಗುರುಪ್ರವೇಶ ದಿನ ಹೊಸ ಗುರುಪ್ರವೇಶ ಮಾಡ್ತಿದೀವಿ ಅಂತ ಕಟ್ಟದಲ್ಲಿ ತಪ್ಪೇನಿದೆ ಅಣ್ಣ? ಹೇಳಿ ನೀವು. ಅದನ್ನ ಅಂದ್ರೆ ಆತರ ತಿಳ್ಕೊಳ್ಳೋದು ತಪ್ಪು, ಮಾಡೋದು ತಪ್ಪು ಅಂತ ಹೇಳ್ತಿದ್ದಾರ ನೀವ್ ಅಲ್ಗೆ? ಅಮ್ಮ, ನೀನ್ ಲಾಯರ್ ಆಗ್ಬಿಟ್ಟಿದ್ರೆ ನೀನ್ ಎಷ್ಟು ಒಂದ್ 2 ವರ್ಷದಲ್ಲೇ ಜಡ್ಜ್ ಆಗ್ಬಿಡ್ತಿದ್ದೆ ನೀನು. ಏನ್ ಗೊತ್ತಣ್ಣ, ಮದ್ವೆ ಆಗಿದ ತಕ್ಷಣ ಆನಿವರ್ಸರಿ ಮಾಡ್ಬೇಕು ಅನ್ನೋದೇನು ಇಲ್ಲ, ಮದ್ವೆ ಆದ್ಮೇಲೆ ವ್ಯಾಲೆಂಟೈನ್ಸ್ ಡೇ ಮಾಡ್ಬೇಕು ಅನ್ನೋದು ಏನಿಲ್ಲ ಅಂತ ಏನಿಲ್ಲ. ನೀವು ಮಾತಾಡ್ತಿರೋದು ಹೆಂಗಿರ್ತಾವ ಒಂದೇ ಸೈಡ್ ಕ್ಲಿಯರ್ ಆಗಿ ಮಾತಾಡ್ತಿದ್ದೀರಣ್ಣ ಇವಾಗ್ಲೂ. ನೀವು ಕ್ಲಿಯರ್ ಆಗಿ ಏನ್ ಮಾಡ್ತಿದ್ದೀರಾ ಗೊತ್ತಾ? ನೀವು ನಿಮ್ಗೆ 200 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಲಿ, ನೀವ್ ಏನಾದ್ರೂ ಆಗಿರ್ಲಿ, ನಾನು ಕ್ಲಿಯರ್ ಆಗಿ ಹೇಳ್ತಿದೀನಿ. ನಾನು ಅವ್ರಿಗೆ 2 ಲಕ್ಷ ರೂಪಾಯಿ ಕೊಡ್ಬೇಕು ಅದನ್ನು ಅಂತ ಹೇಳಿದ್ರಲ್ಲ. ನಾನು ಲಾಸ್ಟ್ ಅವ್ನು ಮೆಸೇಜ್ ಮಾಡಿದ್ರೆ ಡಿಸೆಂಬರ್ ಅಲ್ಲಿ. ಜನವರಿನಲ್ಲಿ ಅಣ್ಣ ಅವ್ರು ನನ್ನ ಹತ್ರ ಬಂದು 1 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಕ್ಯಾಶ್ ನ. 1 ಲಕ್ಷ ಕೊಡ್ಬೇಕಾಗಿರೋದು. ಇವಾಗ್ಲೂ ಹೇಳ್ತಾ ಇದೀನಿ, 1 ಲಕ್ಷ ದುಡ್ಡು ಕೊಡ್ಬೇಕಾಗಿರೋದು ನಾನು. 1 ಲಕ್ಷ ಅಣ್ಣ ಕೊಡೋ ದುಡ್ಡನ್ನ. ಇವಾಗ ಆತರ ಆಗಿರೋ ನಾನು ದುಡ್ಡೇ ಕೊಡಂಗಿಲ್ಲ ಅಂತ ಹೇಳ್ಬೋದಿತ್ತಲ್ಲ, ಮತ್ ಯಾಕೆ 1 ಲಕ್ಷ ಅಂತ ಸಾಯ್ತಾ ಇದ್ದೀನಿ? ಇವಾಗ್ಲೂ ನಿಮ್ಮ ಹತ್ರನು ಯಾಕೆ ಹೇಳ್ತಿದೀನಿ 1 ಲಕ್ಷ ಹಣ ಕೊಡ್ಬೇಕಾಗಿರೋದು ಅಂತ ಯಾಕೆ ಹೇಳ್ತಿದೀನಿ? ಇಷ್ಟೊಂದೆಲ್ಲ ರಂಪಾಟ ಆದ್ರು ನೀವು ಹೇಳಿ ನೀವೇ. ಹಂಗಾರೆ ಕೊಡೋದಿಲ್ಲ ಅಂತ ಹೇಳ್ಬೋದಿತ್ತಲ್ಲ. 1 ಲಕ್ಷ ಎಲ್ಲಿ ಕೊಟ್ಟಮ್ಮ? ಅಣ್ಣ ನಾನು ಕೊಟ್ಟಿದ್ದೀನಿ ಅಣ್ಣ, ವಿಜಯನಗರದಲ್ಲಿ ಕೊಟ್ಟಿದ್ದೀನಿ. ಒಬ್ರು ಅಣ್ಣನ್ ಕರ್ಕೊಂಡ್ಬಂದು ಕೊಟ್ಟಿದ್ದೀನಿ ಅಣ್ಣ. ಅವಾಗ ಯಾರ ಜೊತೆ ಬಂದು ಕೊಟ್ಟಿದ್ದಮ್ಮ ದುಡ್ಡು? ಒಬ್ರು ಗೊತ್ತಿದಾರ ಅಣ್ಣ, ನವೀನ್ ಅನ್ಬಿಟ್ಟು, ನನ್ಗೆ ಗೊತ್ತಿರೋರೆ. ಆ ಅಣ್ಣನು ನಾನು ಏನಂತ ಹೇಳಿದ್ರೆ ಇನ್ನು ಟಾರ್ಚರ್ ಮಾಡ್ತಾನೆ ಅನ್ಬಿಟ್ಟು. ನವೀನ್ ಅನ್ನೋರು ಯಾರು? ನನ್ಗೆ ಬ್ರದರ್ ಆಗ್ಬೇಕು. ಬ್ರದರ್ ಆಗ್ಬೇಕಾ? ಓಕೆ, ನವೀನ್ ಕರಿಯೋಣ ಆಯ್ತಾ? ನವೀನ್ ಅವತ್ ಬಂದಿದ್ನ ಯಾವ ಡೇಟ್ ಅಲ್ಲಮ್ಮ?
ಅಣ್ಣ ಅದು ಜನವರಿ ಡೇಟ್ ಅಲ್ಲೇ, ಬಟ್ ನಾನು ನೆನ್ಪು ಮಾಡ್ಕೊಂಡು ನಾನು ಯಾಕಂದ್ರೆ ನೆನ್ಪ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಮಾಡಿರೋದು ನನ್ಗೆ ನೋಡಿ 2 ಹೇಳಿ. ದಿನದಲ್ಲಿ. ಆ ಡೇಟ್ ಅಲ್ಲಿ 3 ನೆಟ್ವರ್ಕ್ ಒಂದೇ ಕಡೆ ಇದೆಯಾ ಅಂತ ಕೂಡ ಚೆಕ್ ಮಾಡ್ಸೋಣ. ಚೆಕ್ ನವೀನು ಮತ್ತೆ ನಿಮ್ದು ಮತ್ತೆ ಈ ಹುಡುಗಂದು ಅದು ಒಂದ್ ಮಾಡೋಣ. ಆಮೇಲೆ ಎರಡನೇದು ಇವಾಗ ನಿನ್ನ ವಾದ ಇರೋದು ನಾನು 1 ಲಕ್ಷ ಕೊಡೋದು 1 ಅಂತ ಲಕ್ಷ ಕೊಡ್ಬೇಕಾಗಿದೆ. ಅಷ್ಟೇ ಹೌದು ಅಣ್ಣ, ಅಲ್ವಾ? ಹೌದು. ಇದನ್ನೇ ಬಂದ್ಬಿಟ್ಟು ಅಂದ ಕ್ಯಾಮ್ರಾ ಅಂದ ರೆಕಾರ್ಡಿಂಗ್ ಅಲ್ಲಿ ಇಬ್ರು ಕೂತ್ಕೊಳ್ಳೋಣ. ಅವ್ನು 1 ಲಕ್ಷ ಅಣ್ಣ ಬಿಡಕ್ಕೆ ಪೊಲೀಸ್ ಹೇಳ್ತೀನಿ. ಸ್ಟೇಷನ್ ಬಂದು ಮಾತಾಡಿ ಅಣ್ಣ, ನಾನು ಡೈರೆಕ್ಟ್ ಪೊಲೀಸ್ ಬರಲ್ಲ ಕ್ಯಾಮ್ರಾ ಸ್ಟೇಷನ್ಗೆ ಮುಂದೆ. ಬರ್ಬೇಕಂದ್ರೆ ನಾವು ಮತ್ತೆ ಏನ್ ಗೆಣಸ್ ಕೀಳಕ ನ್ಯೂಸ್ ಚಾನಲ್ ಮಾಡಿದೀವಿ. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನನ್ನ ಗಂಡಂಗಳಂಗ್ ಬರಕಾಗುತ್ತಾ? ನೀವು ಹಂಗ ನನ್ನ ಜೀವನ ಹಾಳು ಮಾಡಕ್ ನಿಂತಿದ್ದೀರಾ ಅಂತ ಪೊಲೀಸ್ ಸ್ಟೇಷನ್ ಸರಿ ಆಯ್ತು, ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರ್ತಾ ಇದ್ದಲ್ಲ, ಯಾಕೆ ಅಟೆಂಡ್ ಮಾಡ್ತಾ ಇಲ್ಲ? ಯಾಕಂದ್ರೆ ಅದು ಪೊಲೀಸ್ ನಂಬರ್ ಅಲ್ಲ, ಅದಕ್ಕೆ ನಾನು ಪೊಲೀಸ್ ಸ್ಟೇಷನ್ ಇಂದ ಬಂದಾಗ ರಿಟರ್ನ್ ನಾನು 2 ಸತಿ ಫೋನ್ ಮಾಡಿದ್ದೀನಿ ಅಣ್ಣ. ನಿಮ್ಗೆ ಗೊತ್ತಿಲ್ಲದೇನಪ್ಪ ಅಂದ್ರೆ ರಿಟರ್ನ್ ನಾನು 2 ಸತಿ ಫೋನ್ ಮಾಡಿದ್ದೀನಿ. ಅವರೇ ಹೇಳಿದ್ದಾರೆ ಪೊಲೀಸ್ ನಂಬರ್ ಇಂದ ಬರೋವರೆಗೂ ನೀವು ಯಾವುದೇ ಕಾರಣಕ್ಕೂ ಎತ್ತಬೇಡಿ ಅಂತ ಅವ್ರು ಹೇಳಿದ್ದಾರೆ. ಅವರೇ ಹೇಳಿದವರು, ಪೊಲೀಸ್ ಅವರೇ ಹೇಳಿದ್ದು, ಅದಕ್ಕೆ ಎತ್ತಿಲ್ಲ. ಸರಿ ಅಮ್ಮ, ಈಗ ಒಂದ್ ಕೆಲಸ ಮಾಡೋಣಮ್ಮ. ಇರೇ ಒಂದ್ ನಿಮಿಷ ಬರ್ತೀನಿ ವರ್ಕ್ ಮಾಡೋದಕ್ಕೆ. ಹೇಳಿ ಅಣ್ಣ. ಸರಿ ಅಮ್ಮ, ಯಾವ ಸ್ಟೇಷನ್ ಕಂಪ್ಲೇಂಟ್ ಆಗಿರೋದು? ಗೋವಿಂದರಾಜ್ ನಗರನಾ? ಸರಿ, ನಾನು ಗೋವಿಂದರಾಜ್ ನಗರ ಇನ್ಸ್ಪೆಕ್ಟರ್ ನಂಬರ್ ಇಂದಾನೆ ನಿಮ್ಗೆ ಫೋನ್ ಮಾಡಿಸ್ತೀನಿ. ಅಟೆಂಡ್ ಮಾಡಿ ಮಾತಾಡಿ ಕ್ಲಾರಿಫಿಕೇಶನ್ ತಗೊಳ್ತೀಯಮ್ಮ. ಯಾವಾಗ ಅಣ್ಣ ನನಗೆ ನೀವು ಕಾಲ್ ಮಾಡೋದು? ಯಾಕಂದ್ರೆ ನನ್ನ ಯಜಮಾನನೇ ಕರ್ಕೊಂಡ್ ಬರ್ಬೇಕು, ನಾನು ಒಬ್ಳೆ ಅಂತೂ ಬರಕ್ಕಾಗಲ್ಲ. ಗೋವಿಂದರಾಜ್ ನಗರ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ. ನಾನು ಈಗಲೇ ಫೋನ್ ಮಾಡಿ ಹೇಳಿ ನಮ್ಮ ಅವ್ರಿಗೆ. ಹೇಳಿ ಅಣ್ಣ, ಆಯ್ತು ಒಂದ್ ನಿಮಿಷ ಹೇಳಿ. ಅಣ್ಣ ಆಯ್ತಾ? ಒಂದ್ ನಿಮಿಷ ರಿಂಗ್ ಆಗ್ತಿದೆ, ಪಾಪ ಅವ್ರು ಏನಾದ್ರು ಇರ್ಬೋದು, ಫೋನ್ ತೆಗಿತಾರೆ. ಯಾಕೆಂದ್ರೆ ನಾನು ಅರ್ಧ ಗಂಟೆಯಿಂದ ಮಾತಾಡ್ತಿದ್ದೀನಿ, ನಾನು ಕೆಲಸ ಮಾಡ್ತಿದ್ದೀನಿ. ಮೋನಿಶ್ ಅವರೇ? ಅಣ್ಣ ನಾನು ಡೇಟಾ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಡೇಟಾ ಅನಲಿಸ್ಟ್ ಅಣ್ಣ ನನ್ನ ಬಗ್ಗೆ ನೀವು ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿದ್ರು ನನ್ನ ಬಗ್ಗೆ ಒಂದು ಕಪ್ ಚುಕ್ಕಿನೂ ಸಿಗೋದಿಲ್ಲ ಅಣ್ಣ. ಯಾಕಂದ್ರೆ ನಾನು ಅಂತ ಹೆಣ್ಣು. ನೀವಿಬ್ರು ಯಾವ ತರ ಫ್ರೆಂಡ್ಶಿಪ್ ಅಲ್ಲಿ ಫೋಟೋ ಇಟ್ಕೊಂಡಿದ್ದೀರಾ? ಎಲ್ಲ ಫೋಟೋಸ್ ಇದೆ, ತೋರಿಸಿ ಅಣ್ಣ. ನಾನು ತಪ್ಪಾಗಿರಂತೂ ಒಂದು ದಿನ ಅವ್ರ ಜೊತೆ ನಡ್ಕೊಂಡಿಲ್ಲ, ತಪ್ಪಾಗಿ ನಾನು ಎಲ್ಲೂ ತಗೊಂಡು ಇಲ್ಲ. ಅದಕ್ಕೆ ಕರ್ಸಿ ತಪ್ಪಾಗ ನನ್ನ ಮೈ ಮುಟ್ಟೋ ತರ ಇದೆಯಾ ನೋಡಿ ಒಂದಾದ್ರೂ ಇದೆಯಾ ನೋಡಿ. ನನ್ನ ಹತ್ರ ಇದೆಮ್ಮ, ಇದೆಲ್ಲ ಟೆಲಿಕಾಸ್ಟ್ ಆಗುತ್ತೆ ನ್ಯೂಸ್ ಚಾನೆಲ್ ಅಲ್ಲಿ ಬಂದಾಗ ನೀನೇ ನೋಡ್ಕೊಳ್ವಂತೆ. ಟೆಲಿಕಾಸ್ಟ್ ಆಗೋದಕ್ಕೆ ನಾನು ಇನ್ನೊಂದೇನ್ ಗೊತ್ತಮ್ಮ, ನಾನು ಇದು ಪುರುಷ ಆಯೋಗ ಅಂತಾನೆ ಮಾಡಿದ್. ನಿಮ್ಗೆ ಹೆಂಗ್ ಮಹಿಳಾ ಆಯೋಗ ಇದೆಯೋ ಅದೇ ತರ ಪಾಪ ಈ ತರ ನೊಂದೋ ಹುಡುಗರಿಗೆ ಪುರುಷ ಆಯೋಗ ಬೇಕೇ ಬೇಕು. ಸೊ ಅದಕ್ಕಂತೇಳಿ ಕ್ರಾಶ್ ವೆರಿಫಿಕೇಶನ್ ಮಾಡಿದಿರ ನೀನು ಮಾಡಲ್ಲ. ಅದಕ್ಕೆ ನಿನ್ಗೆ ಕ್ರಾಶ್ ವೆರಿಫಿಕೇಶನ್ ಕಾಲೇ ಇದು. ಈಗ ನೀನ್ ಹೇಳಿದ್ರಲ್ಲಿ ಜನರೇ ನಿರ್ಧಾರ ತಗೊಳ್ತಾರೆ ಎಷ್ಟು ಪರ್ಸೆಂಟೇಜ್ ಸುಳ್ಳು, ಎಷ್ಟು ಪರ್ಸೆಂಟೇಜ್ ನಿಜ ಇದೆ ಅಂತ. ವೈ ಬಿಕಾಸ್ 42,000 ರೂಪಾಯಿಂದ ಶುರು ಆಗಿದ್ದು, ಆಮೇಲೆ ಎಲ್ಲಿಂದ ಎಲ್ಲಿವರೆಗೂ ಬಂತು, ನೀನೇ ಒಪ್ಕೊಂಡೆ ಹೌದು ನಾವು ಇಷ್ಟಪಟ್ವಿ ಅಂತ. ಆಮೇಲೆ ಅವ್ನು ಟಾರ್ಚರ್ ಕೊಟ್ಟ ಅಂತ ಹೇಳಿದೆ. ಅವನು ಬಂದ್ಬಿಟ್ಟು ನಾನು ಒಳ್ಳೆ ಫ್ರೆಂಡ್ ಅಂತ ಹೇಳಿ ನನ್ ಗಂಡನಿಗೆ ಪರಿಚಯ ಮಾಡಿಸ್ದೆ ಅಂದೆ. ಒಳ್ಳೆ ಫ್ರೆಂಡ್ ಅಂತ ಗಂಡನ್ ಪರಿಚಯ ಮಾಡಿಸೋರು ಟಾರ್ಚರ್ ಕೊಟ್ಟಿದ್ಮೇಲೆ ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಅಥವಾ ಅದೇ ಗಂಡನಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ನಿಮ್ ಪ್ರಶ್ನೆ ನೀವು ಇಷ್ಟೊಂದೆಲ್ಲ ಮಾತಾಡ್ತಿದ್ರಲ್ವಾ? ಯಾಕೆಂದ್ರೆ ನಾನು ಅವ್ರ ಹತ್ರ ಆ ಟೈಮ್ಗೆ ಹೆಲ್ಪ್ ತಗೊಂಡಿದ್ದೆ. ಮತ್ತೆ ಮನೆಗೆ ಹೋದ್ರೆ ನನಗೆ ಹಿಂಸೆ ಆಗುತ್ತಣ್ಣ. ಇವಾಗ ನನಗೆ ಹಿಂಸೆ ಆಗಲ್ವಾ? ನನಗ್ ಟಾರ್ಚರ್ ಆಗಲ್ವಾ? ಅಂದ್ರೆ ನಾನು ಹೇಳಿದ್ರೆ ನೀವು ಅಣ್ಣ ಸೆಂಟಿಮೆಂಟ್ ಆಗಿ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಪದಗಳು, ಆತರ ಪದಗಳು ನೀನ್ ಕ್ರಿಯೇಟ್ ಮಾಡ್ತೀಯಾ, ನೀನ್ ಹೇಳ್ತೀಯಾ. ನೀನ್ ಇಷ್ಟೆಲ್ಲ ಆಗಿರೋದು ಸರಿ ಆಯ್ತಮ್ಮ, ಇಷ್ಟೆಲ್ಲ ಆಗಿದೆ ಅಲ್ಲ. ಈಗ ನಿಮ್ಗೆ ನ್ಯೂಸ್ ಚಾನಲ್ ಅಲ್ಲಿ ಬರೋಕು ರೆಡಿ. ಒಂದ್ ನಿಮಿಷ ನೀನು ನ್ಯೂಸ್ ಚಾನಲ್ ಅಲ್ಲಿ ಬರೋಕು ರೆಡಿ, ಕೋರ್ಟ್ ಬರೋಕು ರೆಡಿ, ನೀನು ಸ್ಟೇಷನ್ ಬರೋಕು ರೆಡಿ. ಆದ್ರೆ ಅವನಿಗೆ 1 ಲಕ್ಷ ಕೊಡ್ಬೇಕು. ಬಟ್ ನಾನ್ ಹೇಳ್ತಿದ್ದೀನಿ, ಇವಾಗ ಒಂದ್ ನಿಮಿಷ, ನೀವು ಹಂಗಾರೆ 10 ಲಕ್ಷ ಹೇಳ್ತೀರಾ ಅಂತ ನಾನು ಇಲ್ದಿರೋದೆಲ್ಲ ಕೊಡಕ್ಕಾಗತ್ತೆ? ನಾನು ಪ್ರಾಣ ಬಿಡ್ಬೇಕಾಗತ್ತೆ ಇವಾಗ ಅಷ್ಟೇ. ನಾನು ಅಮ್ಮ ಪ್ರಾಣ ನೋಡಮ್ಮ, ಇದು ಪ್ರಾಣ ಬಿಡೋದು ಇಟ್ಕೊಳ್ಳೋದು ಇಲ್ಲ. ಭಗವಂತ ಯಾವಾಗ ಬಿಡಂತಾನ ಅವಾಗ ನಾವು ಬಿಡ್ಲೇಬೇಕಾಗತ್ತೆ. ಅಯ್ಯೋ ಆಯ್ತು ಬಿಡಿ ಅಣ್ಣ, ನಾನು ಒಂದೇ ಮಾತು ಹೇಳೋದು ನಿಮ್ಗೆ, ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಕಾಲಲ್ಲಿ ಹೇಳ್ತಾ ಇದೀನಿ. ನಾನು ಕೊಡ್ಬೇಕಾಗಿರೋದು 1 ಲಕ್ಷ. ನೀವ್ ಎಷ್ಟು ಲಕ್ಷ ಹೇಳ್ತಿದ್ರ ಅಂತ ನಂಗೆ ಗೊತ್ತಿಲ್ಲ. ನನ್ ಅಷ್ಟು ನಿಜವಾಗ್ಲೂ ಒಂದ್ ನಿಮಿಷ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ನನ್ನ, ನೀವು ಎತ್ಕೊಳ್ಳೋದಕ್ಕೆ ಡೈರೆಕ್ಟ್ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ. ನೀವು ಟಿವಿ ಕರ್ಸ್ತೀನಿ ಇನ್ನೇನ್ ಮಾಡ್ತೀನಿ ಅಂತ ಮದ್ವೆ ಆಗಿರೋ ಹುಡುಗಿ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ. ಗಂಡನೂ ಇದನ್ನೇ ಹೇಳಿದ್ದು, ಮದ್ವೆ ಆಗಿರೋ ಹುಡುಗಿ ನನಗೆ ಮದ್ವೆ ಆಗಿಲ್ಲ ಅಂತ ಹೇಳಿ ಇನ್ನೊಬ್ಬನ ಹತ್ರ ಹೋಗ್ಬೋದು, ಇಬ್ರು ಮಕ್ಳು ಇರೋದನ್ನ ಮುಚ್ಚಿಡ್ಬೋದು. ಆದ್ರೆ ಮದ್ವೆ ಆಗಿರೋ ಹುಡುಗಿನ ಬ್ಲಾಕ್ ಮೇಲ್ ಮಾಡ್ತೀವಿ. ನೀನು ನಿನ್ ಗಂಡ ಇಬ್ರು ಒಂದೇ ತರ ಆನ್ಸರ್ ಮಾಡ್ತಿರಲ್ಲ, ಹೆಂಗೆ? ಒಂದ್ ನಿಮಿಷ ಹೇಳ್ತೀನಿ. ಬ್ಲಾಕ್ ಮೇಲ್ ಮಾಡಿರೋರು ಯಾರು? ಮಾಡ್ತಿರೋದೇ ಅದು. ನೀವು 1 ಲಕ್ಷ ಕೊಡ್ಬೇಕಲ್ಲ. ಹನಿ ಟ್ರಾಪ್ ಮಾಡಿರೋದು ಯಾರು ಇದ್ರಲ್ಲಿ? ಒಂದ್ ನಿಮಿಷ, ಏನ್ ಹನಿ ಟ್ರಾಪ್ ಅಂದ್ರೇನು? ಏನ್ ಹನಿ ಟ್ರಾಪ್ ಅಂದ್ರೇನು? ನೀನೇನೋ ಹೇಳ್ದಲ್ಲ ಈಗೆಲ್ಲ ಬ್ಲಾಕ್ ಮೇಲ್ ಅಂತ ಹೇಳಿ. ಹನಿ ಟ್ರಾಪ್ ಅಂದ್ರೆ ನಾನು ಅವನಿಂದ ಹೋಗಿದ್ದೀನ, ಅವನು ನನ್ನಿಂದ ಬಂದಿದ್ದಾನ ನೋಡಿ. ಅಮ್ಮ ಅದನ್ನೇ ಹೇಳ್ತಿರೋದು. ಮೆಸೇಜ್ ಬೇಡ ಅಣ್ಣ ನೋಡಿ ಅಣ್ಣ, ನಾನು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ನಿಮ್ದು 10 ವರ್ಷ 100 ವರ್ಷ ಎಕ್ಸ್ಪೀರಿಯನ್ಸ್ ಇರ್ಲಿ, ನಾನು ಅವನಿಂದ ಹೋಗಿದ್ದೀನ, ಅವ್ನು ನನ್ನಿಂದ ಬಂದಿದ್ದಾನ ನೋಡಿ. ಹನಿ ಟ್ರಾಪ್ ಅಂದ್ರೆ ಏನ್ ಗೊತ್ತಾ? ನಾನು ಹೋಗಿ ಅವನ್ನ ಬಕೆಟ್ ಹಾಕೊಳ್ಳೋದು.
ಹಾ. ಇದು ಅನಿತಾ ಬಂದ್ರೆ ಹೌದು. ನಾನು ಏನೂ ಹೋಗಿಲ್ಲ ಗೊತ್ತಾಯ್ತಾ, ನನ್ನ ಹಿಂದೆ 100 ಸತಿ ಅಳ್ದಿರೋನು ಅವನಿಗೆ ಗೊತ್ತಿಲ್ಲ. ಕೇಳಿ ಅಣ್ಣ, ನನ್ನ ನೀನು ಮದ್ವೆ ಆಗಿಲ್ಲ ಅಂತ ಹೇಳಿದ್ರೆ ಅವ್ನ ಅಲ್ದಪ್ಪ, ಪ್ರೀತಿ ಬಂತು, ಪ್ರೀತಿ ಅಣ್ಣ ಮದ್ವೆ ಉಟ್ಕೊಳ್ತು. ಆಗಿಲ್ಲ ನಂಗೆ ಅಳ್ದ್ಬಿಡ್ತಾನ. ಸರಿ ಆಯ್ತು, ನೀವೆಲ್ಲ ಲೆಕ್ಕಾಚಾರ ಬರ್ತೀನಿ, ಮದ್ವೆ ಆಗಿಲ್ಲ 100 ಸತಿ ಅಳ್ದ್ಬಿಡ್ತಾನ. ಅಯ್ಯೋ ಅಪ್ಪ, ಪ್ರೀತಿ ಮಾಡಿದ್ರೆ ಪ್ರೀತಿ ಉಟ್ಕೊಳ್ತು. ಏನ್ ಮಾತಾಡ್ತಿದ್ದೀರ ಅಣ್ಣ ನೀವು? ನ್ಯೂಸ್ ಚಾನಲ್ ಕೆಲವೊಬ್ರು ದಗ್ನ ಮಕ್ಳು ಏನ್ ಮಾಡ್ತಾರಂದ್ರೆ, ಇದು ಅಲಿತಾರೆ ಅನ್ನೋದು ಮಾತಾರ ನೋಡ್ಬೇಡ ನೀನು. ಎಷ್ಟು ಜನ ಹುಡುಗರು ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ, ಎಷ್ಟು ಜನ ಹುಡುಗರು ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ, ಹುಡುಗಿಗೋಸ್ಕರ ಪ್ರಾಣ ಬಿಟ್ಟಿದ್ದಾರೆ ಅನ್ನೋದು ಹಿಸ್ಟ್ರಿ ಬೇಕೇನಮ್ಮ, ಕೊಡ್ಲೇನಮ್ಮ? ಅವ್ರು ಸಾಯ್ತಾರೆ ಅನ್ಬಿಟ್ಟು ಅಣ್ಣ ಹಂಗಾದ್ರೆ ಹೆಣ್ಮಕ್ಳು ಹಿಂದೆಗಡೆ ಹೋಗೋದು ಕರೆಕ್ಟ್ ಅಂತ ನೀವ್ ಹೇಳ್ತಿದ್ರ? ಹೆಣ್ಮಕ್ಳು ಹಿಂದೆ ಹೋಗೋದು ಕರೆಕ್ಟ್ ಅಂತ ಅಲ್ಲ, ಇಂಥ ಹೆಣ್ಮಕ್ಳು ಹಿಂದೆ ಹೋಗೋದು ತಪ್ಪು ಅಂತ ನಾನು ಹೇಳ್ತಿರೋದು. ಯಾಕಂದ್ರೆ ಈ ತರ ಮರಳು ಮಾಡ್ತಾರಮ್ಮ, ಅವಾಗ ಹುಡುಗರು ಹೋಗ್ತಾರೆ. ಅದೇನು ಮಾಡಕ್ಕಾಗಲ್ಲ, ಹುಡುಗರ ಮನ್ಸು ಹುಡುಗಿರ್ ಮನ್ಸು ಒಂದೇ ಅಲ್ಲ. ಸೈಟ್ ತಗೊಳ್ತೀನಿ ಅಂತ ಹೇಳಿದ್ದೆ ಅಂತಲ್ಲಮ್ಮ, ದುಡ್ಡು ತಗೊಂಡು ಇವನ ಹತ್ರ. ಅಣ್ಣ ನಾನು ಹೇಳಿದ್ದೆ, ನಮ್ಮ ಯಜಮಾನ್ರು ಚೆನ್ನಾಗಿದ್ದಾಗ ನಾನು ಮಾತಾಡಿದ್ದೆ. ಏನಂತ ಮಾತಾಡಿದ್ದೆ ಅಂತಂದ್ರೆ, ನೀವು ಆದಷ್ಟು 10 ಲಕ್ಷ ಜೋಡಿಸ್ಕೊಡಿ, ಮಿಕ್ಕಿದ ದುಡ್ಡು ಇಲ್ಲಿ ಏನಿದೆ 2-3 ಲಕ್ಷ ನಾನು ಸೇರಿಸ್ಬಿಟ್ಟು ಸೈಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ನಿಜ ಅಣ್ಣ, ಹೌದು ಒಪ್ಕೋತೀನಿ. ಅವ್ರು ಉದ್ಧಾರ ಮಾಡ್ಬೇಕು ಅಂತಾನೆ. ಅಣ್ಣ ನೀವು ಇಷ್ಟೆಲ್ಲ ಮಾತಾಡ್ತಿದ್ರಲ್ಲ, ಒಂದ್ ನಿಮಿಷ ಅಣ್ಣ, ಅವ್ರ ಪಕ್ಕದಲ್ಲೇ ನಿಂತಿದ್ದಾರೆ, ಒಂದು ಮಾತು ಕೇಳಿ. ಅವ್ರನ್ನ ಅವ್ರು ಹಾಳಾಗುವಂತ ಒಂದು ವಿಷಯ ನಾನು ನಡ್ಕೊಂಡಿದ್ದೀನಿ ತಪ್ಪಾಗಿ ಅಂತ ಮೋನಿಕಾ ಒಂದ್ ಹೇಳೇನಮ್ಮ, ನಾನು ಇಷ್ಟೊತ್ತು ಮಾತಾಡಿದ್ದು ನನಗೆ ಸಾಕಾಗಿದೆ ಆಯ್ತಾ. ಇನ್ನು ಆ ಹುಡುಗ ಹೇಳ್ತಿರೋರು ಇನ್ನು 2.5 ಲಕ್ಷ ಕೊಡ್ಬೇಕೇನಾ? ಇಲ್ಲ ಅಣ್ಣ, ನಾನು 2 ಲಕ್ಷ 2.5 ಲಕ್ಷ ಕ್ಯಾಶ್, ಐಫೋನ್ ಮೊಬೈಲ್ ಕೊಡ್ಬೇಕು. ನನ್ ಗಂಡು ಗೊತ್ತಾರೆ, ಸುಮ್ನೆ ನನ್ ಗಂಡ ಯಪ್ಪ ನಿನ್ ಗಂಡನ ಹತ್ರನೇ ಮಾತಾಡ್ದೆ ನನಗ. ಏನಂತ ಮಾತಾಡಿದ್ರಣ್ಣ? ನಿಮ್ ನನಗೆ ನಿಜ ಸುಳ್ಳು ಹೇಳ್ತಿದ್ದ ಅನ್ಸ್ತಿದೆ. ನನ್ ಗಂಡ ನಿನ್ ಗಂಡನ ಹತ್ರನೇ ನೋಡಮ್ಮ, ನಿನ್ ಫೋನ್ ಮಾಡಿದ್ರೆ ನಿನ್ ನಂಬರ್ ಇವ್ ನಂಬರ್ ಇಂದ ಬ್ಲಾಕ್ ಲಿಸ್ಟ್ ಅಲ್ಲಿ ಇತ್ತು ನಿಂದು. ಹೌದು, ನಾನು ಬ್ಲಾಕ್ ಲಿಸ್ಟ್ ಮಾಡಿದೀನಿ. ಯಾಕಂದ್ರೆ ಹಂಗೆ ಅವನ್ ನಂಬರ್ ಇಂದಾನೆ ನಿನ್ ಗಂಡನ ಹತ್ರ ಮಾತಾಡ. ನಿನ್ ಗಂಡ ಫೋನ್ ಮಾಡಿ ನಾನು ಕೊಲೆ ಮಾಡೋಕು ಏಸಲ್ಲ, ನಾನು ತಲೆ ಕೆಡ್ಸ್ಕೊಳಲ್ಲ ಅಂತ ಹೇಳ್ತಾನೆ. ಸೊ ಆ ರೆಕಾರ್ಡಿಂಗ್ ಇಟ್ಕೊಂಡು ಹುಡುಗ ಬಂದಿದ್ದಾನೆ. ಸೊ ಅದಕ್ಕೆ ಬಂದ್ಬಿಟ್ಟು ನಿನ್ ಗಂಡನಿಗೆ ಫೋನ್ ಮಾಡಿದೆ ನಾನು. ನನ್ ಗಂಡ ಕೊಲೆ ಮಾಡೋದಕ್ಕೆ ಏಸಲ್ಲ ಅಂತೆಲ್ಲ ಮಾತಾಡಿದ್ದು ರೆಕಾರ್ಡಿಂಗ್ ಇದೆ. ಇಷ್ಟೆಲ್ಲ ಮಾತಾಡೋರು ನನ್ ಗಂಡನ ಬಗ್ಗೆ ತಪ್ಪಾಗಿ ನನ್ಗೆ ಮೈಂಡ್ ಸೆಟ್ ಬರ್ಸ್ತವ್ರು ಅವರು. ಸರಿನಾ? ಏನಾದ್ರು ಆಗಿಲ್ಲ ಅಣ್ಣ, ನೀವ್ ಏನನ್ನ ಹೇಳ್ತಿದ್ರಲ್ಲ ಇವಾಗ, ಅವ್ರು ನನ್ನ ತಪ್ಪಾಗಿ ನಡ್ಸ್ಕೊಂಡಿಲ್ಲ ಅಂತ. ಸರಿನಾ? ಅವ್ರು ನನ್ನ ತಪ್ಪಾಗಿ ನಡ್ಸ್ಕೊಂಡಿಲ್ಲ ಹಂಗಾದ್ರೆ. ಅವ್ರು ತಪ್ಪಾಗಿ ನಡ್ಸ್ಕೊಂಡಿಲ್ಲ ನನ್ನ ಅಲ್ಲ. ಈಗ ಅಣ್ಣ ನಾನು ಕೇಳ್ತಿರೋದು ಒಂದೇ ಮಾತು. ಇವಾಗ ನಾನು ಇವಾಗ ಆಫೀಸಲ್ಲಿ ಕೂತೀನಿ, ನಾನು ಮಾತಾಡಕ್ ಆಗಲ್ಲ, ನಾನೇ ಬರೀ ಚೆನ್ನಾಗಿಲ್ಲ ಅಷ್ಟೇ. ಅಣ್ಣ ತಪ್ಪಾಗಿ ನಡ್ಸ್ಕೊಂಡಿಲ್ಲ ಅಣ್ಣ, ಕೇಳ್ಬಿಡಿ ಅಣ್ಣ, ನನ್ನ ತಪ್ಪಾಗಿ ನಡ್ಸ್ಕೊಂಡಿಲ್ವಾ ಕೇಳಿ ಅಣ್ಣ. ತಪ್ಪಾಗಿ ನಡ್ಸ್ಕೊಂಡಿಲ್ಲ ಅಂದ್ರೆ ನೀನ್ ತಪ್ಪಾಗಿ ನಡ್ಸ್ಕೊಂಡಿಲ್ವಾ ಅಂತ ಕೇಳ್ತಾ ಇದ್ದಾಳೆ ಕಣ. ನಾನ್ ನಡ್ಸಿಲ್ಲ ಅಣ್ಣ. ಯಾಕಣ್ಣ? ಅಣ್ಣ ಅಂದ್ರೆ ಸೆಕ್ಸುವಲ್ ಯೂಸ್ ಮಾಡ್ಕೊಂಡಿಲ್ವಾ ಅಂತ ಕೇಳ್ತಿದ್ದಾಳೆ. ಸೆಕ್ಸುವಲ್ ಯೂಸ್ ಮಾಡ್ಕೊಂಡಿಲ್ಲನಮ್ಮ ಕೇಳಿ ಅಣ್ಣ. ಅಂದ್ರೆ ನೀನು ಇಷ್ಟನೇ ಇಲ್ಲ ನಿನ್ಗೆ ಬಲವಂತವಾಗಿ ಅವ್ನ್ ರೇಪ್ ಮಾಡದ್ನಾ? ಹೌದಣ್ಣ. ನೀವಿಬ್ರು ಇಷ್ಟಪಟ್ಟು ಮಲಗಿಲ್ವಾ? ಇಲ್ಲ ಅಣ್ಣ. ಹೌದಾ? ಆಧಾರ್ ಕಾರ್ಡ್ ಯಾಕೆ ಕೊಟ್ಟೆ ಮತ್ತೆ ಅಲ್ಲಿ ರೂಮ್ ಬುಕ್ ಮಾಡ್ಬೇಕಾದ್ರೆ? ಮುಂಚೆನೆ ಇತ್ತಣ್ಣ, ಮುಂಚೆನೆ ಇತ್ತು ಅವ್ರ ಹತ್ರ. ಮುಂಚೆನೆ ಇತ್ತು, ಮುಂಚೆನೆ ಇಸ್ಕೊಂಡಿದ್ರು. ಲಾಡ್ಜ್ ಅಲ್ಲಿ ರೂಮ್ ಬುಕ್ ಮಾಡ್ಬೇಕಾದ್ರೆ ಆಧಾರ್ ಕಾರ್ಡ್ ಕೈಯಿಂದ ಎತ್ಕೊಟ್ಟಿರೋದು ಯಾರು? ಮುಂಚೆ ಏನ್ ಮಾತಾಡಿದಾರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ಏನು ಗೊತ್ತಾಗೋದು ಬೇಡಮ್ಮ, ಇದ್ರಲ್ಲಿ ಗೊತ್ತಾಗ್ತಾ ಇರೋದು ಒಂದೇ ಮ್ಯಾಟ್ರು. ನೀನು ಮದ್ವೆ ಆಗಿರೋದು ಮುಚ್ಚಿಟ್ಟಿದ್ಯಾ, ನಿಮ್ಗೆ 2 ಮಕ್ಳು ಇರೋದು ಮುಚ್ಚಿಟ್ಟಿದ್ಯಾ, ಅವನ ಹತ್ರ ದುಡ್ಡು ತಗೊಂಡಿದ್ಯಾ, ಅವನ ಹತ್ರ ಮೊಬೈಲ್ ತಗೊಂಡಿದ್ಯಾ, ಅವನ ಯೂಸ್ ಮಾಡ್ಕೊಂಡಿದ್ಯಾ. ಇವಾಗ ಬಂದ್ಬಿಟ್ಟು ಕೇಳಿದ್ರೆ ನಾನ್ ಸಾಯ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ಯಾ. ಓಕೆ, ಇವಾಗ ನನ್ಗೂ 2 ಮಕ್ಳಿದೆ. ನಾನೊಂದ್ ಹೇಳ್ತೀನಿ, ನನ್ಗೂ 2 ಮಾತಾಡ್ತಿದ್ರಲ್ಲ, ನೀವ್ ಹೆಂಗ್ ಹೇಳ್ತಿದ್ರ ಯೂಸ್ ಮಾಡ್ಕೊಂಡಿದೀನಿ ಅಂತ ಹೆಂಗ್ ಹೇಳ್ತಿದ್ರ? ನಾನು ಆತರ ಆಗಿದ್ರೆ ದುಡ್ಡು ಯಾಕೆ ಕೊಡ್ತಿದ್ದೆ? ಆತರ ಯೂಸ್ ಮಾಡಂಗಿದ್ರೆ ಬಿಟ್ಬಿಟ್ಟು ಸುಮ್ನೆ ಆಗ್ತಿದ್ದೆ. 1 ಲಕ್ಷ ಈಗ ನಾನು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡಿದೀನಿ. ಇದನ್ನ ನಾನು ಎಲ್ಲಿ ಫಾರ್ವರ್ಡ್ ಮಾಡ್ಬೇಕು ನಾನು ಮಾಡ್ಕೊಳ್ತೀನಿ. ಇಲ್ಲ ನೀವು ಕುತ್ಕೊಂಡು ಬಗೆಹರಿಸ್ಕೊಳ್ತೀರಾ ಅಂದ್ರೆ ಏನು ಇದಿಲ್ಲ. ನೀನು 1 ಲಕ್ಷ ಮೇಲೆ ನಾನು ಕೊಡಂಗಿಲ್ಲ ಅಂತ ನೀನ್ ಹೇಳ್ತಿದ್ಯಾ. ಅವನು ಸರ್ ನಾನು ಬೇಕಾದ್ರೆ ಸಾಯ್ತೀನಿ, ನಾನು ಸಾಲ ಮಾಡ್ಕೊಟ್ಟಿದ್ದೀನಿ, ನನಗೆ ಬಂದ್ಬಿಟ್ಟು ನಾನು ಬೇರೆಯವ್ರ ಹತ್ರ ಕಂಡವ್ರ ಹತ್ರ ಬಡ್ಡಿ ಗೀಸಿ ದುಡ್ಡು ಕೊಟ್ಟಿರೋದು ಅವಳಿಗೆ, ನಾನು ಬಡ್ಡಿ ಕಟ್ತಾ ಇದ್ದೀನಿ, ಮೊಬೈಲ್ EMI ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ನನಗೆ ಮೊಬೈಲ್ ನನ್ನ ದುಡ್ಡು ನನಗೆ ಕೊಡ್ಬೇಕು, ಇಲ್ಲಾಂದ್ರೆ ನಾನು ಸಾಯ್ತೀನಿ ಅಂತ ಅವ್ನು ಕುತ್ಕೊಳ್ತಾನೆ. ಈಗ ಇಬ್ರು ಸಾಯ್ಲಿ ಅಂತ ಬಿಟ್ಬಿಡ್ಲಾ ಅಥವಾ ಇಬ್ರಿಗೂ ನ್ಯಾಯ ಕೊಡ್ತದ? ನೀನೇ ಹೇಳು. ಇವಾಗ ನಾನೇನ್ ಮಾಡೋಣ? ಹಂಗ ನಾನು ನ್ಯಾಯಕ್ಕೆ ಇಲ್ಲ ಮಹಿಳಾ ಸಂಘಕ್ಕೆ ಹೋಗ್ಬೇಕಷ್ಟೇ. ದಯವಿಟ್ಟು ನೀನ್ ಹೋಗ್ಲೇಬೇಕು ಮಹಿಳಾ ಸಂಘಕ್ಕೆ. ನೀನ್ ಹೋಗ್ಲೇಬೇಕು, ನೀನ್ ಮಹಿಳಾ ಸಂಘಕ್ಕೂ ಹೋಗ್ಬೇಕು, ನೆಕ್ಸ್ಟ್ ಮೀಡಿಯಾಗೂ ಹೋಗ್ಬೇಕು, ನೆಕ್ಸ್ಟ್ ಕೋರ್ಟ್ಗೂ ಹೋಗ್ಬೇಕು. ಯಾಕೆ ಅಂದ್ರೆ ನನ್ನ ಹತ್ರ ಪ್ರೂಫ್ ಇದೆಯಲ್ಲ ಅಣ್ಣ. ನಾನು ಇವಾಗ ನಾನು ನಿಮ್ಗೆ 1 ಲಕ್ಷ ಅಂತ ಕ್ಲಿಯರ್ ಆಗಿ ನೀಟಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ. ಇವಾಗಲೂ ಹೇಳ್ತಾ ಇದ್ದೀನಿ ಅಣ್ಣ, 1 ಲಕ್ಷ ಅಣ್ಣ ಕೊಡ್ಬೇಕಾಗಿರೋದು. ಇಷ್ಟೊಂದು ವಾದ ಮಾಡ್ತಿದ್ಯಾ? ಮೊಬೈಲ್ ಅಲ್ಲಿ ಎಲ್ಲ ರೆಕಾರ್ಡಿಂಗ್ ಇದೆ ಅಮ್ಮ. ನೀನು ಲವ್ ಯು ಚಿನ್ನು, ಲವ್ ಯು ಬಂಗಾರ ಅಂತ ಹೇಳಿರೋದು, ನೀನ್ ರೂಮಿಗೆ ಹೋಗಿರೋದು, ಮತ್ತೊಂದು ನೋಡು. ಇದು ಇನ್ನೊಂದು ವಿಷಯ ಏನ್ ಗೊತ್ತಾ? ದಯವಿಟ್ಟು ನಿಂದು ನಿನ್ ಗಂಡ ಇವ್ನು 3 ದಿನ ಮಧ್ಯಾಹ್ನ ಇದ್ಬಿಡ್ಲಿ. ಇದು ಜಗತ್ತಿಗೆ ತೋರಿಸ್ಬೇಡಿ.
ನೀವ್ ನನ್ಗೆ ತೋರಿಸ್ತಿರಲ್ಲ, ಜಗತ್ತು ನೀವ್ ತೋರ್ಸೋ ತರ ಮಾತಾಡ್ತಿರೋದು ಮಾಡ್ಬೇಡಿ. ಇವತ್ವರೆಗೂ ನನ್ ಗಂಡನ್ಗೂ ಗೊತ್ತಿಲ್ಲ ವಿಷಯ. ನಿನ್ ಗಂಡನ್ಗೆ ಎಲ್ಲಾನು ಗೊತ್ತು, ನಿನ್ ಗೊತ್ತಿಲ್ಲ. ಗಂಡನೇ ಮಾತಾಡಿದಾನೆ, ನಿನ್ ಗಂಡನೇ ಧಮ್ಕಿ ಕಾಲ್ ಹಾಕಿದಾನೆ, ಆಯ್ತಾ? ಏನು ಗೊತ್ತಿಲ್ಲ ಅಣ್ಣ, ಪಾಪ ಕಣ ನನ್ ಗಂಡ. ನಿನ್ ಗಂಡ ಪಾಪ ಆಗಿದ್ರೆ ನೀನ್ ಯಾಕೆ ನಿನ್ ಗಂಡನ ಜೊತೆ ಪಾಪ ಉಡ್ಸ್ಕೊಂಡು ಇನ್ನೊಬ್ಬನ ಹತ್ರ ಹೋಗಿ ಮಲ್ಕೊಳ್ತಿದ್ದೆ? ಅಂತ ಗೊತ್ತಿರ್ಲಿಲ್ವಲ್ಲ ನನ್ಗೆ, ಈ ತರ ನಿನ್ ಗೊತ್ತಿರ್ಲಿಲ್ಲ. ಗಂಡ ಪಾಪ ಅಂತ ನೀನೇ ಹೇಳ್ತಿದ್ಯಲ್ಲ, ಅವನ ಹತ್ರ ಹಿಂಗ್ ಮಲ್ಕೊಂಡೆ ಮತ್ತೆ? ನಂಬಿ ಮೋಸ ಹೋದೆ, ನಮ್ದೆ ನಾನು. ಏನ್ ನಮ್ದೆ? ಈಗ ಇನ್ನೊಬ್ಬನ್ ಬರ್ತಾನೆ, ಅವ್ನ್ ನಂಬ್ಕೊಂಡು ಅವನ ಜೊತೆ ಹೋಗಿ ಮಲ್ಕೊಳ್ತೀನಮ್ಮ ನೀನು? ಏನಂತ ಹೇಳ್ದೆ ಗೊತ್ತಾ, ಆತರ ಹೋಗಂಗಿದ್ರೆ ಇಷ್ಟು ವರ್ಷ ಹೋಗ್ಬೋದಿತ್ತು. ಏನಂತ ಹೇಳ್ದೆ ಗೊತ್ತಾ, ನೀನ್ ತಲೆ ಕೆಡ್ಸ್ಕೊಂಬೇಡ, ನೀನ್ 2 ಮಕ್ಳನ್ನು ಕರ್ಕೊಂಡ್ ಬಂದ್ ನಾನ್ ನೋಡ್ಕೊಂತೀನಿ ಅಂತ ಅಂದ. ಅಲ್ಲಮ್ಮ, ನೀನೇ ಹೇಳ್ತಿದ್ಯಾ, ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಅವ್ನು ಏನೇ ಹೇಳ್ಕೊಂಡ್ ಬರ್ಲಿ, ಅವ್ನು ಕಚಡ ಕಂತ್ರಿ ಕಜ್ಜಿ ಲೋಫರ್ ನಾಯಿ ನನ್ ಮಗ ಅವನು. ನಿನ್ಗೆ ಗಂಡ ಇದಂತಾನೆ, 2 ಮಕ್ಕಳಿದಾರ್ತಾನೆ, ಅವನ ಹತ್ರ ಮಲ್ಕೋಬೇಕಾಗಿದ್ದು ಇನ್ನೊಬ್ಬನ ಹತ್ರ ಮಲ್ಕೊಳಕ್ ಯಾಕೋದೆ ನೀನು? ನಿನ್ ಗೊತ್ತಾ ಅದು? ನಿನ್ ಗೊತ್ತಾ ಏನಾಗಿದೆ? ಏನಾಯ್ತು ಗೊತ್ತಾ ಅಂದ್ರೆ ಏನೇ ಆಗಿದೆ ಅಂತ ನಿಮ್ಗೆ ಗೊತ್ತಿಲ್ಲ. ಅವ್ನು ಎಷ್ಟು ಟ್ರಾಪ್ ಸರಿ ಮಾಡ್ತಾರೆ ಆಯ್ತಮ್ಮ, ಏನಾಗಿದೆಮ್ಮ? ನಿಮ್ಮ ಹತ್ರ ನಾಟಕನೇ ಆಡ್ತಿರೋದು. ಏನಾಗಿದೆಮ್ಮ? ನೀವು ಅವ್ರಿಬ್ರು ಮಲ್ಕೊಂಡೇ ಇಲ್ವಮ್ಮ? ಕೇಳಿ ಅಣ್ಣ, ಹೇಳಕ್ಕ. ಕೇಳಿ ಅಣ್ಣ, ಒಂದ್ ನಿಮಿಷ, ಒಂದ್ 10 ನಿಮಿಷ ಇರಿ ಅಣ್ಣ, ಒಂದ್ 10 ನಿಮಿಷ ಇರಿ, ನಾನೇ ರಿಟರ್ನ್ ಮಾಡ್ತೀನಿ. ಇದೇ ನಂಬರ್ಗೆ ರಿಟರ್ನ್ ನಾನೇ ಮಾಡ್ತೀನಿ. ಹಲೋ ಹಲೋ ಅಣ್ಣ, ನನ್ನ ಕೆಲ್ಸದಲ್ಲಿ ಕರೀತಿದ್ದಾರೆ. ನಾನು ಮತ್ತೆ ಇದೇ ತರ ಇಲ್ಲಿ ಬೂತಲ್ಲಿ ಕೂತ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಣ್ಣ. ಸರಿ ಅಮ್ಮ, ಓಕೆ, ನಿನ್ ಕೆಲಸ ಮಾಡು. ಬಟ್ ನನಗೆ ಒಂದೇ ಒಂದು ಪ್ರಶ್ನೆ ಅಮ್ಮ, ನಾನು ಮಾತಾಡೋ ಇದ್ರಲ್ಲಿ ನೀನೇನೇನೋ ಕೇಳ್ತಿದ್ದಲ್ಲ, ಒಂದೇ ಒಂದು ಕನ್ಫ್ಯೂಸ್ ಆಗಿದ್ದು. ಏನದು ಷಷ್ಠಿ ಪೂಜೆ ಮಾಡ್ತಿರಲ್ಲ, ಷಷ್ಠಿ ಪೂಜೆ ಬಂದ್ಬಿಟ್ಟು 60 ವರ್ಷಕ್ಕೆ ಅಲ್ವಾ ಮಾಡೋದು? ನಿನ್ಗೆ 60 ವರ್ಷ ಆಯ್ತಾ ಮದುವೆ ಆಗಿ? ಅಣ್ಣ ಒಂದ್ ನಿಮಿಷ, ಷಷ್ಠಿ ಪೂಜೆ ಅಂತಂದ್ರೆ ಅಣ್ಣ ನೋಡಿ ಅಣ್ಣ, ಹಾರ ಹಾಕಿ ನಾರ್ಮಲ್ ಆಗಿ ಇದ್ ಮಾಡಿರೋದು ಅಣ್ಣ. ಬೇಕಾದ್ರೆ ಅದು 60 ವರ್ಷಕ್ಕೆ ಅಲ್ವಾ ಮಾಡೋದು? ಷಷ್ಠಿ ಪೂಜೆ ಅಂದ್ರೆ ಅಣ್ಣ, ಷಷ್ಠಿ ಪೂಜೆ ಅಂತಂದ್ರೆ ಮಾಮೂಲಿ ಹಾರ ಹಾಕಿ ಮಾಡಿಸಿರೋದು. ನನ್ನ ಹತ್ರ ಫೋಟೋ ಇದೆ, ಈ ಸೆಕೆಂಡ್. ಷಷ್ಠಿ ಪೂಜೆ ಅಣ್ಣ ಪೂಜೆ ಹೌದು ಅಣ್ಣ, ಅವರೇ ಪುರೋಹಿತರು ಹೇಳೇ ಮಾಡಿಸಿರೋದು ಅಣ್ಣ. ನಮ್ಗೆ ದೋಷ ಇತ್ತು ಅಂತ ಹೇಳಿ ಮಾಡಿಸಿರೋದು. ಷಷ್ಠಿ ಪೂಜೆನ ಮದುವೆ ಅಂತಾರಮ್ಮ ನಿಮ್ಮಲ್ಲಿ? ಅಣ್ಣ ಇವಾಗ ಏನಂತ ಹೇಳ್ಬೇಕಿತ್ತು, ಷಷ್ಠಿ ಪೂಜೆ ಅಂತ ಹೇಳ್ಬೇಕಿತ್ತ? ನಾನು ಫಸ್ಟ್ ಆಫ್ ಆಲ್ ಮಾತಾಡಕ್ಕೆ ಅವ್ರ ಜೊತೆ ಇಷ್ಟ ಇಲ್ಲ. ನಾನು ಅದಕ್ಕೋಸ್ಕರ ಕ್ಲಿಯರ್ ಆತರ ಹೇಳ್ದೆ. ನೋಡಿ ಅಣ್ಣ, ನೀವು ಅದನ್ನೇ ತಪ್ಪಾಗಿ ತಿಳ್ಕೊತೀರ. ನಾನು ಏನ್ ಮಾಡ್ಬೋದು ಹೇಳಿ? ಏನ್ ಗೊತ್ತಾ, ತಪ್ಪಿಸ್ಕೊಳಕ್ಕೆ ಒಂದು ನನ್ನ ಫ್ಲೋನಲ್ಲಿ ಹೇಳಿರೋದು, ಈ ತರ ಮದ್ವೆ ಇದೆ, ನನ್ಗೆ ಹಿಂಸೆ ಕೊಡ್ಬೇಡ. ನನ್ನ ಕಾನ್ಸೆಪ್ಟ್. ನಾನು ಅವನ ಹತ್ರ ತಪ್ಪಿಸ್ಕೊಳ್ಳೋಕೆ ಮದ್ವೆ ಇದೆ ಅಂತ ಹೇಳ್ದೆ ಅಂತ ಹೇಳ್ತಿದ್ಯಲ್ಲ, ಐ ಅಗ್ರಿ ಯುವರ್ ಪಾಯಿಂಟ್. ಒಂದ್ ನಿಮಿಷ ಕೇಳು. ನಾನು ಇವ್ನ್ ಟಾರ್ಚರ್ ಕೊಡ್ತಾ ಇದ್ದಾನೆ ಅಣ್ಣ, ಇವನಿಂದ ತಪ್ಪಿಸ್ಕೊಳ್ಳೋಕೆ ನನ್ ಮದ್ವೆ ಇದೆ ಅಂತ ಹೇಳ್ದೆ ಅಲ್ಲ. ಹೌದು. ಇದಕ್ ಮುಂಚೆ ಹೋಗಿ ನನ್ ಗಂಡ ಇವನು ಅಂತ ಪರಿಚಯ ಮಾಡಿಸ್ದೆ ಅಣ್ಣ, ನಾನು ಒಳ್ಳೆ ಫ್ರೆಂಡ್ ಅಂತ ಹೇಳಿದ್ದು. ಇದು ಸುಳ್ಳ, ಅದು ಸುಳ್ಳ, ಇದು ನಿಜ? ಅಣ್ಣ ಒಂದ್ ನಿಮಿಷ, ಮದ್ವೆ ಅಂತಂದ್ರೆ ನೀವ್ ಹೇಳೋತಾರಲ್ಲ, ಮತ್ತೆ ಈ ತರ ಗುರುಪ್ರವೇಶ ಟೈಮಲ್ಲಿ ತಾಳಿ ಕಟ್ಸ್ತಾರೆ ಅಂತ ಹೇಳಿದ್ರೆ ನಿಜ? ನನಗೆ ಅದೇ ಬೇಡಮ್ಮ, ನನಗೆ ಮದ್ವೆ ಇದೆ ಅಂತ ಹೇಳ್ದೆ ಅಲ್ಲ. ನೀನ್ ಹೇಳ್ತಾ ಇರೋದು ಸೆಕೆಂಡ್ ಈ ಊಸುಳ್ಳಿ ಬಣ್ಣ ಬದಲಿಸುತ್ತಲ್ಲ, ಆತರ ಇದೆ ನಿನ್ ಪದಗಳು. ನಾಲ್ಗೆ ಫಿಲ್ಟರ್ ಮಾಡ್ಕೊಂಡು ಒಂದ್ ಕೆಲ್ಸ ಮಾಡಮ್ಮ, ನೀನು ಏನೇನ್ ಮಾತಾಡ್ಬೇಕಂತ ಎಲ್ಲ ಒಂದ್ಸರಿ ಪ್ರಿಪೇರ್ ಆಗ್ಬಿಟ್ಟು ನನ್ಗೆ ಫೋನ್ ಮಾಡು. ನೋಡಿ ಅಣ್ಣ, ಪ್ರಿಪೇರ್ ಆಗಿ ಸುಳ್ಳು ಹೇಳುವಂತ ನನ್ಗೇನು ಇಲ್ಲ, ಗೊತ್ತಾಯ್ತಾ? ಏನಿದೆ ಅದನ್ನ ಹೇಳಕ್ ಸಾಧ್ಯ, ಏನು ಚೇಂಜ್ ಮಾಡಿ ಹೇಳಕ್ ಸಾಧ್ಯ ಇಲ್ಲ. ನೀನು ಅವನ ಜೊತೆ ಲಾಡ್ಜ್ಗೆ ಹೋಗಿದ್ದಲ್ಲಮ್ಮ, ಏನ್ ಬಲವಂತ ಮಾಡಿ ಕರ್ಕೊಂಡಮ್ಮ ಅವನು? ಸಿಟಿ ಕಿಸ್ ಲಾಡ್ಜ್ಗೆ ಹೋಗಿದ್ದಲ್ಲಮ್ಮ ನೀನು? ಅಣ್ಣ ಒಂದ್ ನಿಮಿಷ, ಸಿಟಿ ಕಿಸ್ ಲಾಡ್ಜ್ಗೆ ಹೋಗಿದ್ದಲ್ಲ, ಆ ಲಾಡ್ಜ್ಗೆ ನೀನ್ ಕರ್ಕೊಂಡು ಹೋಗಿದ್ದ, ಅವ್ನ್ ಕರ್ಕೊಂಡು ಹೋಗಿದ್ದ? ನಾನ್ ಕರ್ಕೊಂಡು ಹೋಗಿಲ್ಲ ಸಿಟಿ ಕಿಸ್ಗೆ. ನಾನ್ ಕಾಮನ್ ಆಗಿ ಹೋಗಿರೋದು. ಅವ್ರ ಅದಕ್ಕೆ ಬಂದ್ರೆ ನನ್ ತಪ್ಪಲ್ಲ. ಅದು ವಾಪಸ್ ಅವ್ನು ಹಿಂದೆ ಬಂದ್ಬಿಟ್ಟ. ಅವ್ರು ವಾಪಸ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಕೇಳಿ ಅಲ್ಲೇ ಇದಾರಲ್ಲ, ಕೇಳಿ. ಅವತ್ತು ವಾಪಸ್ ಹೋಗ್ತೀನಿ ನೀನು ಕಾಮನ್ ಆಗಿ ಹೋಗಿಲ್ಲ, ನಾನು ರಿಟರ್ನ್ ಹೋಗ್ಬೇಕಿತ್ತು. ತುಂಬಾ ಲೇಟ್ ಆಗಿತ್ತು, ನಾನು ಹೋಗ್ತಾ ಇದ್ದೆ. ನೀನೇ ಹೇಳ್ದೆ ಕಾಮನ್ ಆಗಿ ಹೋಗೋದು ನಾನು, ಅವ್ನ್ ಸುಮ್ನೆ ಬಂದ. ಸರಿ, ಸಿಟಿ ಕಿಸ್ ಅಲ್ಲಿ ನಿಮ್ದೇನು ನಡೆದಿಲ್ವಾ? ಕೇಳಿ, ಅವ್ರನ್ನ ಕೇಳಿ. ಕೇಳ್ತಿದ್ದೀನಿ, ಹೇಳೋ. ನಡೀತಂತಲ್ಲ? ಅದು ನಂದ ತಪ್ಪು, ಅದು ನನ್ ತಪ್ಪಿತ್ತು. ಅವತ್ತನೇ ಆಗಿಲ್ಲ. ಹೊಗೆ ಆಡುತ್ತೆ ನನ್ನಮ್ಮ. ಆಯ್ತು, ಹೆಣ್ಣು ಸೆಕ್ಸ್ ಬೇಡ ಅಂತ ಹೇಳಿ ಹಠ ಹಿಡಿದ್ರೆ ಅವನೆಂತ ಏನ್ ಹೇಳ್ತಾರ ಮಾತಿಗೆ, ಎಂತ ಧೈರ್ಯಶಾಲಿ ಗಂಡ್ಸಿದ್ರು, ಎಂತ ಗಂಡಸ್ತಾನ ತುಂಬಿರೋ ಗಂಡ್ಸಿದ್ರು ಕೂಡ he can't do sex. ಹೆಣ್ಣು ಬೇಡ ಫೋರ್ಸ್ ಮಾಡಕ್ಕಾಗಲ್ಲ. ಗೊತ್ತಮ್ಮ ಅಲ್ಲಿ? ಸರಿ ಅಣ್ಣ, ಅಲ್ಲಿ ವೈಫೈ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅಲ್ಲಿ ವೈಫೈ ಇತ್ತು, ಪಾಸ್ವರ್ಡ್ ಇರ್ಲಿಲ್ಲ, ಆಟೋಮೆಟಿಕ್ಲಿ ಹಾಟ್ಸ್ಪಾಟ್ ಕನೆಕ್ಟ್ ಆಯ್ತು. ಆಯ್ತಾಯ್ತು, ನೀವ್ ಏನ್ ಬೇಕಾದ್ರೂ ಹೇಳಿ ಅಣ್ಣ, ಸರಿನಾ? ನೀವ್ ಏನ್ ಹೇಳಿದ್ರು ನಾನ್ ಮಾಡ್ತಿರೋ ತಪ್ಪನ್ನ ನಾನು ಒಪ್ಕೊಳ್ಳಲ್ಲ, ಗೊತ್ತಾಯ್ತಾ? ಈಗ ನಿಮ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಮೆಸೇಜ್ ಮಾಡಿದ್ಯಲ್ಲ, ಅದಕ್ಕೇನ್ ಹೇಳ್ತೀಯಾ? ಯಾವ ತರ ಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿದೀನಿ? ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಮಾಡಿದ್ಯಾ?
ಯಾವ ತರ? ಯಾವ ತರ ಅಂತ ನನ್ಗೆ ಅದ್ರಲ್ಲಿ ಕಾಣಲ್ಲ ಅಮ್ಮ. ಅದು ನಿನ್ ಮನ್ಸಲ್ಲಿ ಒಳಗಡೆ ಹೋಗಿ ನೋಡಕ್ ಅಣ್ಣ ಆಗುತ್ತಾ ನಾನು? ಒಂದ್ ನಿಮಿಷ, ನಾನು ನಿನ್ ನೀವೊಂದ್ ಜೊತೆ ಕೆಲ್ಸ ಟೈಮ್ ಮಾಡಿ. ಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ತೀಯ, ಆಮೇಲೆ ಬಂದ್ಬಿಟ್ಟು ಲಾರ್ಜ್ಗೆ ಹೋಗ್ತೀಯಾ, ನಾನೇ ಸುಮ್ನೆ ಕಾಮನ್ ಆಗಿ ಹೋಗ್ತೀನಿ ಅಂತೀಯ. ಆಮೇಲೆ ಲಾರ್ಜ್ ಒಳಗಡೆ ಏನಾದ್ರು ನಡೀತಾ ಅಂದ್ರೆ ಏನು ನಡೀತಾ ಅಲ್ಲೇ ಕೇಳು ಅಂತೀರಾ. ಆಮೇಲೆ ಅಲ್ಲಿ ಕೇಳಿದ್ರೆ ಅವ್ನು ನಡೀತು ಅಂದ್ಮೇಲೆ ಅಣ್ಣ ನನ್ ನೋಡಿ, ತಪ್ಪ ನಾನು ಅಂತೀಯ. ಒಂದ್ ನಿಮಿಷ ನಿನ್ ಆಫೀಸಲ್ಲಿ ಕೂತಿದ್ದೀನಿ. ತಪ್ಪಿಲ್ದಿರ ಅವ್ನ್ ನೀವು ತಪ್ಪ. ಕಂಪ್ಲೀಟ್ ನೀವ್ ಏನ್ ಮಾಡ್ತಿದ್ದೀರಾ ಒಂದ್ ಗೊತ್ತಾ? ಹೆಣ್ಣು ನೀನ್ ನನ್ನ ನೀವು ಕರ್ಕೊಂಡು ಹೋಗ್ತೀಯ ವಿಷಯ ಚೇಂಜ್ ಲಾಡ್ಜ್ಗೆ, ಮಾಡಕ್ ಟ್ರೈ ಸಿಟಿ ಮಾಡ್ತಿದ್ದೀರಾ. ಕಿಸ್ಗೆ. ಕ್ಲಿಯರ್ ಆಗಿ ಏನ್ ಅರ್ಥ ಆಗ್ತಿದೆ ಅಂದ್ರೆ, ನೀವು ನನ್ನ ಹತ್ರ ವಿಷಯ ಚೇಂಜ್ ಮಾಡಿಸಿ ನನ್ನನ್ನ ತಪ್ಪಿತಸ್ಥೆ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ನಿಂತಿದ್ದೀರಾ ಅಂತ ದೇವ್ರಾಣಿಗೂ ಕ್ಲಿಯರ್ ಅಲ್ಲ, ಆಗಿ ನೀನ್ ಗೊತ್ತಾಗ್ತಿದೆ. ತಪ್ಪಿತಸ್ಥಿ ನೀವ್ ಏನ್ ಮಾಡಕ್ಕೆ ಮಾಡ್ತಿದ್ದೀರಾ ಅಂತಂದ್ರೆ, ನನಗೆ ನಾನು ಅವ್ರ ಏನು ಹತ್ರ ಪಾಯಿಂಟ್ ನೋಡಿ ಉಳಿದಿಲ್ಲ. ಅಣ್ಣ, ಯಾಕಂದ್ರೆ ನೀನೇ ನಿನಗೆ ತಪ್ಪಿತಸ್ಥಳ ಅಂತ ನಿನಗೆ ಗೊತ್ತು ಚೆನ್ನಾಗಿ. ತಪ್ಪಿತಸ್ಥೆ ಇಲ್ಲ ಅಣ್ಣ, ನೀವು ಮಾಡಕ್ ಟ್ರೈ ಮಾಡ್ತಿದ್ದೀರಾ. ಏನ್ ಗೊತ್ತಾ, ಹೌದಾ? ನೀವ್ ಏನ್ ಗೊತ್ತಾ, ಕ್ಲಿಯರ್ ಆಗಿ ಇದನ್ನ ಹೇಳ್ತಾ ಇದೀನಿ. ಪಬ್ಲಿಕ್ ಅಲ್ಲಿ ಬಿಡೋಣ. ಒಂದ್ ಕೆಲ್ಸ ಮಾಡ್ತೀನಿ ಅಣ್ಣ, ಹ. ನೀವ್ ಇವಾಗ ಏನು, ನಾನು ಒಂದು 2 days ನನಗೆ ಟೈಮ್ ಕೊಡಿ. ನಾನು ಹ. ಅದೇನು ಕರೆಕ್ಟ್ ಆಗಿ ನಮ್ಮ ಯಜಮಾನ್ರ ಜೊತೆ ಹೋಗಿ ಮಾತಾಡಿ, ಹ. ಅದೇನ್ ಪೊಲೀಸ್ ಸ್ಟೇಷನ್ ಕುತ್ಕೊಂಡು ಮಾತಾಡ್ತೀನಿ. ನೀವು ನನ್ನ ಡೈರೆಕ್ಟ್ ಆಗಿ ಪಬ್ಲಿಕ್ ಮಾಡ್ಬೇಕು ಅಂತಂದ್ರೆ ನಾನೇನಿಲ್ಲ ನೋಡಿ ಅಣ್ಣ, ನಾನು ಇಷ್ಟು ದಿನ ಸಹಿಸ್ಕೊಂಡಿದೀನಿ. ನನ್ನಷ್ಟು ಟಾರ್ಚರ್ ಸಹಿಸ್ಕೊಂಡವ್ರು ಯಾರು ಇರಕ್ ಸಾಧ್ಯ ಇಲ್ಲ. ಅಷ್ಟು ಕಾಲ್ ಈ ಟಾರ್ಚರ್ ಕೊಟ್ಟು ಹುಡ್ಗನಂತ ನೋವು ಸಹಿಸ್ಕೊಂಡಿರೋನ್ ಯಾರಿಲ್ಲಮ್ಮ ಈ ಭೂಮಿ ಮೇಲೆ. ಯಾರಣ್ಣ ಪ್ರಶ್ನೆ ಅದೇನು ಅಂತ ಪೂರ್ತಿ ಗೊತ್ತಾ? ಸಿಟಿ ಕಿಸ್ಸಿಂಗು ಇದೆಲ್ಲಾನು ಬರ್ಲಿ. ಇನ್ನೊಂದ್ ಮೆಸೇಜ್ ಸಿಕ್ತು, ನಿಮ್ ಮನೆಯಲ್ಲಿ ನನ್ನನ್ನ ಒಪ್ಕೊಳ್ತಾರಾ ಅಂತ ಈ ಹುಡ್ಗ ಕೇಳ್ತಾನೆ. ಆವಾಗ ನೀನ್ ಹೇಳ್ತೀಯ ಒಪ್ಪಿಸ್ಬೇಕು ಅಂತ ಹೇಳ್ತೀಯ. ಹ್ಮ್ ಓಕೆ, ಅಷ್ಟು ಟೈಮ್ ನಲ್ಲಿ ನಾನು ನಿನ್ಗೆ ಸೈಟ್ ತಕ್ಕೊಡ್ತೀನಿ ಹೌದು ಹೇಳಿದೀನಿ ಅಂತ ಹೇಳಿದ್ಯಾ. ಸೊ ಗಂಡ ಹೌದು. ಇರೋ ಹೆಂಗ್ಸು ಈ ತರ ಮೆಸೇಜ್ ಮಾಡ್ತಾಳೆ, ಈ ತರ ಇದೀರ ನೀನ್ ಒಂದ್ ನಿಮಿಷ, ಹೇಳ್ತೀಯಲ್ಲ. ಸೈಟ್ ತಗೊಳೋದ್ರಲ್ಲಿ ತಪ್ಪು ಅಂತ ಏನಿಲ್ಲ. ನಮ್ ಮನೇಲಿ ಇದನ್ನ ನನ್ನನ್ನ ಒಪ್ಕೊಳ್ತಾರ ಅಂತ ಕೇಳಿದಾಗ ಒಪ್ಪಿಸ್ಬೇಕು ಅಂತ ಹೇಳಿದ್ಯಲ್ಲಮ್ಮ. ವಾಟ್ ಒಪ್ಪಿಸ್ಬೇಕು ಇಸ್ ಅಂತ ದಿಸ್? ಅಂದ್ರೆ ಒಂದ್ ನಿಮಿಷ, ವಾಟ್ ಇಸ್ ದಿಸ್ ಎಲ್ಲ ಒಪ್ಪಿಸ್ಬೇಕು ಅಂತಂದ್ರೆ ಇಷ್ಟೊಂದೆಲ್ಲ ಆದ್ಮೇಲೆ ನಾನು ಬಿಟ್ಬಿಟ್ಟು ಬರ್ತೀನಿ, ಒಪ್ಪಿಸ್ಬೇಕು ಅಂತ ಹೇಳ್ದೆ. ತಪ್ಪೇನಿದೆ ಅದಲ್ಲಿ? ಓ, ನೀನ್ ಬಿಟ್ಟು ಬರೋಕು ರೆಡಿ ಇದ್ದಾ? ಹೌದು, ಅದೇ ನಿಜ. ಆದ್ರೆ ಅದೇ ಅದು ನಿಜ. ನಿಜಾನಾ? ನಿನ್ಗೆ ಮದ್ವೆ ಆಗಿ ಗಂಡನ್ಗೆ ಒಬ್ಬ ಪರಿಚಯ ಮಾಡ್ಸಿದ್ದಲ್ಲ ಇವನ್ಗೆ. ಅದು ನಿಜಾನೇ. ಅವಾಗ ಫ್ರೆಂಡ್ಲಿ ಆಗಿ ಎರಡೂ ಚೆನ್ನಾಗಿ ನಿಜಾನೇ. ಮಾತಾಡ್ಕೊಂಡಿದ್ರು. ಕೇಳಿ ಅಲ್ಲಿ ಒಂದ್ ನಿಮಿಷ, ನೀವ್ ಇಷ್ಟೊಂದು ಮಾತಾಡ್ತಿದ್ರಲ್ಲ, ಪಕ್ಕದಲ್ಲಿ ಕೇಳಿ. ನಾನ್ ನಿಜ ಹೇಳ್ತೀನಿ ಹ್ಮ್ ಮೌನಿಕಾ ಅಣ್ಣ. ಮೌನಿಕಾ, ಹ್ಮ್ ನಿನ್ನ ಏನಿದೆ ಅಲ್ಲ ಈ ಒಂದು ಕ್ರಿಯೇಟಿವಿಟಿ ನಿಂದು, ನಿನ್ ಗಂಡಂದು, ಮತ್ತೆ ಏನೇ ಆ ಹುಡ್ಗಂದಿದ್ರು ಹೇಳ್ತಾ ಇದೀನಿ, ಆ ಹುಡ್ಗನ್ ಮುಂದೆನೂ ಹೇಳ್ತಾ ಇದೀನಿ. ನಾನು ಒಂದ್ ಸೈಡ್ ಅಲ್ಲಿ ಮಾತಾಡ್ತಲ್ಲ, ನೀನ್ ಏನ್ ಮ್ಯಾನಿಪುಲೇಟ್ ಮಾಡ್ತಿದ್ಯಾ, ಕ್ರಿಯೇಟ್ ಮಾಡ್ತಿದ್ಯಾ. ಆ ಹುಡ್ಗ ಏನು ಕ್ರಿಯೇಟ್ ಮಾಡಿಲ್ಲ, ಮ್ಯಾನಿಪುಲೇಟ್ ಮಾಡಿಲ್ಲ ಅನ್ನೋದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ. ನೀನ್ ಏನ್ ಮಾಡಿದ್ಯಾ ಅನ್ನೋದಕ್ಕೂ ಸಾಕ್ಷಿ ಇದೆ. ಅಂಡ್ ನಿನ್ ಗಂಡ ಇನ್ವಾಲ್ವ್ ಆಗಿ ಏನೇನ್ ಮಾತಾಡ್ತಾ ಇದ್ದಾನೆ ಅನ್ನೋದಕ್ಕೂ ಸಾಕ್ಷಿ ಇದೆ. ಸೊ ಪ್ಲೀಸ್ ಇದನ್ನ ಜಗತ್ತಿಗೆ ತೋರ್ಸ್ಕೋಬೇಡಿ. ನಾನು ಇದನ್ನ ಜಗತ್ತಿಗೆ ತೋರ್ಸ್ಬೇಕಂದ್ರೆ ತೋರ್ಸ್ಕೊಳ್ಳೋ ತರ, ಒಂದ್ ನಿಮಿಷ, ಇವಾಗ ಜಗತ್ತಿಗೆ ತೋರ್ಸ್ಕೊಳ್ಳೋ ತರ ನೀವೇ ಮಾತಾಡ್ತಿರೋದು. ನಾನ್ ನಾನು ಮಾತಾಡ್ತಿಲ್ಲ, ನೀವೇ ಫೋಟೋ ಮಾತಾಡ್ತಿರೋದು. ಹಾಕಲ್ಲ, ಅಷ್ಟುವರೆಗೂ ಖುಷಿ ಪಡಿ. ಇವಾಗ ನೋಡಿ ಅಣ್ಣ, ಇವಾಗ ನೀವ್ ಹಾಕ್ತೀರಾ ಅಂತಂದ್ರು ನೀವು ಡೈರೆಕ್ಟ್ ನಾನ್ ಫೋಟೋ ಹಾಕಕ್ ಸಾಧ್ಯನಾ? ವಿತೌಟ್ ನನ್ ಪರ್ಮಿಷನ್ ನೀವ್ ಹಾಕಕ್ ಸಾಧ್ಯನಾ? ನನ್ ಮೇಲೆ ಏನಾದ್ರು ಕೇಸ್ ಆಗಿದೆ? ನೀನ್ ಹಂಗೆಲ್ಲ ಅನ್ಕೊಳ್ಳೇಬೇಡ. ಅದೆಲ್ಲ ಇವಾಗ ನೋಡಿ ಅಣ್ಣ, IPS ಸೆಕ್ಷನ್ ಅಲ್ಲಿ ಇತ್ತು, BNS ಅಲ್ಲಿ ಅದೆಲ್ಲ ಇಲ್ಲ. ಹಾಕೊಂಡ್ ರುಬ್ಬು ಅಂತಾನೆ ಹೇಳಿದ್ದಾರೆ. ಅದ್ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ತಪ್ಪು ಮಾಡಿರೋದಕ್ಕೆ ಸಾಕ್ಷಿ ಇದೆ ಅಂದ್ರೆ ಹಾಕೊಂಡ್ ರುಬ್ಬು ಅಂತಾನೆ ಹೇಳಿದ್ದಾರೆ. ರುಬ್ತೀವಿ. ಹೇಳ್ತಲ್ವಾ ನೀವು ಲಕ್ಷಾಂತರ ಜನ ನೋಡಿರೋರು ನೀವು. ನನ್ನಂತೋಳೆಲ್ಲ ನಿಮ್ಗೆ ಅದೇ ಹೇಳ್ತಲ್ವಾ, ನನ್ನಂತ ಒಂದ್ ಹುಡ್ಗಿ ನಿಮ್ಗೆ ಸಿಕ್ಕಿದಾಳೆ, ಒಂಥರ ಚಿಲ್ಡ್ರೆ ತರ ಸಿಕ್ಕಿದಾಳೆ. ಯಾವ್ದೋ ಒಂದ್ ಚಿಲ್ಡ್ರೆನೆ ಹೇಳ್ದೋದು, ಬಂದಾಗೆ ಬಂದಾನೆ ಅನ್ನೋದು ನಾನು. ಓಕೆ, ಫ್ರಾಡ್ಗೆ ಫ್ರಾಡ್ ಅಂತೀನಿ. ಓಕೆ, ಸಂಸಾರಿಗೆ ಸಂಸಾರಿ ಅಂತೀನಿ. ಇದ್ರಲ್ಲೆಲ್ಲ ಗೊತ್ತಾಗ್ತದೆ. ಇವನು ಫ್ರಾಡ್ ಮಾಡಿದ್ರೆ ಟಿಕಾ ಮುಚ್ಕೊಂಡು ಎದ್ದೋಗೋಲೆ ಅಂತಿದೆ ನಾನು. ಬಟ್ ನನ್ಗೆ ಆ ಪದ ಇನ್ನೂ ಯೂಸ್ ಮಾಡಿಲ್ಲ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್. ಬೈ.